ಎಲ್ಲರಿಗೂ ನಮಸ್ಕಾರ. ಕೆಂಚಾಯಾಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನಿವತ್ತು 4th ಸೆಮ್ಮಲ್ಲಿ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅಂತ ಒಂದು ಚಾಪ್ಟರ್ ಇದೆ. 4 ಅವರ್ ಚಾಪ್ಟ್ರು, ನಿಯರ್ಲಿ 8 ಮಾರ್ಕ್ಸ್ ನಿಮಗೆ ಆ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಆ ಚಾಪ್ಟ್ರಲ್ಲಿ ಒಂದು ಪಾರ್ಟ್ ಓಝೋನ್ ಅನ್ನೋದು ಡಿಪ್ಲೀಷನ್ ಆಫ್ ಓಝೋನ್ ಇನ್ ಸ್ಟ್ರಾಟೋಸ್ಫಿಯರ್, ಕಾಸಸ್ ಆ್ಯಂಡ್ ರೆಮಿಡಿಯಲ್ ಮೆಷರ್ಸ್ ಆಫ್ ದಿ ಓಝೋನ್ ಲೇಯರ್, ಅದ್ರ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಎನ್ವೈರನ್ಮೆಂಟ್ ಅಂದರೆ ಏನು? ನಿಮ್ಮ ಚಾಪ್ಟರ್ ಹೆಸರೇನು? ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ. ಹಾಗಾದರೆ ಎನ್ವೈರನ್ಮೆಂಟ್ ಅಂದರೆ ಏನು? ಎನ್ವೈರನ್ಮೆಂಟ್ ಅನ್ನುವಂಥದ್ದು ಫ್ರೆಂಚ್ ಭಾಷೆಯಿಂದ ಬಂದಿರುವಂಥದ್ದು. ಇಟ್ ಈಸ್ ಡಿರೈವ್ಡ್ ಫ್ರಮ್ ಫ್ರೆಂಚ್ ಲ್ಯಾಂಗ್ವೇಜ್. ಎನ್ವಿನಾಯರ್ ಅಂತ ಹೇಳ್ತಾರೆ. ಹಂಗಂದ್ರೆ ಏನು ಅಂದರೆ ಎನ್ಸರ್ಕಲ್ ಆರ್ ಸರೌಂಡ್ ಇನ್ ಫ್ರೆಂಚ್ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥದ್ದು ಅಂಥದಕ್ಕೆ ನಾವೇನಂತ ಕರಿತೀವಿ? ಎನ್ವಿನಾರ್ಮೆಂಟ್ ಅಂತ ಕರಿತೀವಿ, ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಸೊ ಸರ್ಕಮ್ಸ್ಟೆನ್ಸಸ್ ಆರ್ ಕಂಡೀಷನ್ಸ್ ದಟ್ ಸರೌಂಡ್ ಆನ್ ಆರ್ಗ್ಯಾನಿಸಮ್ ಆರ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ ಎನ್ವೈರನ್ಮೆಂಟ್. ನಮ್ಮ ಸುತ್ತಮುತ್ತ ಇರುವಂಥದ್ದು, ನಮ್ಮ ಕಂಡೀಷನ್ಸ್ ಇರ್ಬೋದು, ಸರ್ಕಮ್ಸ್ಟೆನ್ಸಸ್ ಇರ್ಬೋದು, ಅರೌಂಡ್ ಅನ್ ಆರ್ಗ್ಯಾನಿಸಮ್ ಆರ್ ಅರೌಂಡ್ ಎ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ ಎನ್ವೈರನ್ಮೆಂಟ್. ಆ್ಯಕ್ಚುಲಿ ಇಟ್ಸ್ ಎ ಕಾಂಪ್ಲೆಕ್ಸ್ ಆಫ್ ಸೋಷಿಯಲ್ ಕಲ್ಚರಲ್ ಕಂಡೀಷನ್ ದಟ್ ಅಫೆಕ್ಟ್ಸ್ ಅನ್ ಇಂಡಿವಿಜುವಲ್ ಆರ್ ಕಮ್ಯುನಿಟಿ ದಟ್ ಆಲ್ಸೋ ಕಾಲ್ಡ್ ಆಸ್ ಎನ್ವೈರನ್ಮೆಂಟ್. ಸೊ ನಮ್ಮ ಸುತ್ತಮುತ್ತ ಇರ್ಬೋದು, ಲಿವಿಂಗ್ ಇರ್ಬೋದು, ಡೆಡ್ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಸ್ಟ್ರಕ್ಚರ್ಸ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಹೌ ದೇ ಗೋಯಿಂಗ್ ಟು ಮೇಕ್ ಇಂಪ್ಯಾಕ್ಟ್ ಆನ್ ಅವರ್ ಲೈಫ್, ದ ಸರೌಂಡಿಂಗ್, ದ ಸರ್ಕಮ್ಸ್ಟೆನ್ಸಸ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ ಎನ್ವೈರನ್ಮೆಂಟ್. ಹಾಗಾದರೆ ಪೊಲ್ಯೂಷನ್ ಅಂದರೆ ಏನು? ಅಗೇನ್ ಪೊಲ್ಯೂಷನ್ ಅನ್ನೋಂಥದ್ದು ಲ್ಯಾಟಿನ್ ವರ್ಡು ಪೊಲ್ಯೂಟ್ಸ್ ಅಂತ, ಹಂಗಂತ ಅಂದರೆ ಡರ್ಟ್ ಅಂತ. ಎನಿ ಚೇಂಜ್ ಇನ್ ಅವರ್ ಸರೌಂಡಿಂಗ್ಸ್, ನಮ್ಮ ಅಟ್ಮಾಸ್ಫಿಯರಲ್ಲಿ, ನಮ್ಮ ಸರೌಂಡಿಂಗ್ಸಲ್ಲಿ ಏನು ಸ್ವಲ್ಪ ಸ್ಲೈಟ್ ಚೇಂಜ್ ಏನಾಗುತ್ತಲ್ಲ, ದಟ್ ಗೋಯಿಂಗ್ ಟು ಅಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್ ಆಫ್ ದಿ ಹೆಲ್ತ್. ಪ್ಲಾಂಟ್ ಇರ್ಬೋದು, ಅನಿಮಲ್ಸ್ ಇರ್ಬೋದು, ಅದು ಸ್ಟ್ರಕ್ಚರ್ಸ್ ಇರ್ಬೋದು, ಇದನ್ನೆಲ್ಲ ಅಫೆಕ್ಟ್ ಮಾಡುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ? ಪೊಲ್ಯೂಷನ್ ಅಂತ ಕರಿತೀವಿ. ನಮ್ಮದು ಸರೌಂಡಿಂಗ್ಸ್ ಏನಿದೆಯಲ್ಲ, ನಮ್ಮ ಸರ್ಕಮ್ಸ್ಟೆನ್ಸಸ್ ಏನಿದೆಯಲ್ಲ, ಅದನ್ನು ನಾವು ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಅದಕ್ಕೇನಾದರೂ ತೊಂದರೆ ಮಾಡುವಂಥದ್ದು, ಅದರಿಂದ ಏನಾದರೂ ಅಫೆಕ್ಟ್ ಆಗುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ? ಪೊಲ್ಯೂಷನ್ ಅಂತ ಕರಿತೀವಿ. ಅದು ಹ್ಯೂಮನ್ ಬೀಯಿಂಗ್ಸ್ಗಾಗಿರ್ಬೋದು, ಪ್ಲಾಂಟ್ಸ್ಗಾಗಿರ್ಬೋದು, ಅನಿಮಲ್ಸ್ಗಾಗಿರ್ಬೋದು, ಸ್ಟ್ರಕ್ಚರ್ಸ್ಗಾಗಿರ್ಬೋದು. ನೀವು ಕೇಳ್ಬೋದು ಸ್ಟ್ರಕ್ಚರ್ಸ್ಗ ಅಂತ, ನೀವು ಕೇಳ್ಬೋದು ತಾಜ್ ಮಹಲ್ ಕಪ್ಪಾಗ್ತಿದೆ ಅಂತ ಹೇಳ್ತಾರೆ, ಅಥವಾ ಐಫಲ್ ಟವರ್ ಇರ್ಬೋದು. ಸೊ ಇದೆಲ್ಲನೂ ಚೇಂಜ್ ಆಗ್ತಾ ಇದೆ ಡ್ಯೂ ಟು ಪೊಲ್ಯೂಷನ್ ಅಂತ ಹೇಳ್ತಾರೆ. ಆ ಥರದ್ದು ಆಗ್ಬೋದು. ಸೊ ಇದೆಲ್ಲದಕ್ಕೂ ನಾವೇನಂತ ಪೊಲ್ಯೂಷನ್ ಅಂತ ಕರಿತೀವಿ. ಹಾಗಾದರೆ ಎಷ್ಟು ಟೈಪ್ ಆಫ್ ಪೊಲ್ಯೂಷನ್ಸ್ ಇದೆ? ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸೌಂಡ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್. ಈ ನಡುವೆ ಅಂತೂ ಸೌಂಡ್ ಆ್ಯಂಡ್ ನಾಯ್ಸ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸಾಯಿಲ್ ಪೊಲ್ಯೂಷನ್ ಇದೆ, ಲ್ಯಾಂಡ್ ಡಿಗ್ರೇಡೇಷನ್ ಅಂತ ಕರಿತೀವಿ, ಅಥವಾ ರೇಡಿಯೋ ಆಕ್ಟಿವ್ ಪೊಲ್ಯೂಷನು ಇದೆ ಅಂತ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್. ಸೊ ನಿಮ್ಮ ಸಿಲೆಬಸ್ಗೆ ಅವರು ಏರ್ ಪೊಲ್ಯೂಷನಲ್ಲಿ ಬರುವಂಥದ್ದು ಒಂದು ಓಝೋನ್, ಅಗೇನ್ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್ ಇದೆ, ಬಟ್ ಓಝೋನ್ ಲೇಯರ್ ಬಗ್ಗೆ ಎಂಫಸಿಸ್ ಕೊಟ್ಟು ಈ ಚಾಪ್ಟ್ರಲ್ಲಿ ಹೇಳ್ತಾ ಹೋಗ್ತದೆ. ಆಗ ನಾವು ಓಝೋನ್ ಬಗ್ಗೆ ಏನೇನು ತಿಳ್ಕೊಳ್ಳೋಣ. ನಾನು ಇಷ್ಟೋ ತನಕ ಹೇಳಿದ್ದು ಬ್ಯಾಕ್ಗ್ರೌಂಡ್, ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅಂದರೆ ಏನೋ, ಅದನ್ನೇ ಯಾಕೆ ಓದಬೇಕು ನಾವು ಅಂತ. ಆದರೆ ಮೊದಲನೇ ಅಂತ ಬರುವಂಥದ್ದು ಓಝೋನ್ ಅಂತ. ಇದರಲ್ಲಿ ನಾವು ಇವತ್ತಿನ ಎಪಿಸೋಡಲ್ಲಿ ವಾಟ್ ಈಸ್ ಓಝೋನ್, ಹೌ ದ ಓಝೋನ್ ಹ್ಯಾಸ್ ಬೀನ್ ಫಾರ್ಮ್ಡ್, what are the causes for the depletion of ozone, or what is depletion of ozone, what are the causes for depletion of ozone, how CFCs, fluorochlorocarbons, are going to are the main cause culprit for the depletion of ozone layer, hole in the Atlantic ozone, effects of depletion of ozone layer, recovery of ozone, preventive measures ಏನು ಮಾಡೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಎಲ್ಲನೂ ನಾವು ಈಗ ಓದ್ಕೊಂಡು ಹೋಗೋಣ. ಹಾಗಾದರೆ ಓಝೋನ್ ಅನ್ನೋದು, ಅಗೇನ್ ಇಟ್ ಇಸ್ ಡಿರೈವ್ ಫ್ರಮ್ ಎ ಗ್ರೀಕ್ ವರ್ಡ್, ozone means smell, because this ozone going to have its own characteristic smell ಇರುತ್ತೆ ಅದಕ್ಕೆ. ಸೊ ನಿಮ್ಗೆ ಆಕ್ಸಿಜನ್ ಆದರೆ ಓಡರ್ಲೆಸ್ ಅದು, ಆದರೆ ಓಝೋನ್ ಏನಿರ್ತಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಓಡರ್, ಇಟ್ ಗೋಯಿಂಗ್ ಟು ಹ್ಯಾವ್ ಅನ್ ಇನ್ಸ್ಟಿಂಕ್ಟ್ ಸ್ಮೆಲ್. ಬಿಕಾಸ್ ಆಫ್ ದಟ್ ದೇ ಕಾಲ್ ದಟ್ ಆಸ್ ಎ ಓಝೋನ್. ಇಟ್ಸ್ ಎ ಲ್ಯಾಟಿನ್ ಗ್ರೀಕ್ ವರ್ಡ್, ಓಝಾಯ್ನ್ ಇಂದ ಡಿರೈವ್ ಆಗಿದೆ. ಅದನ್ನು ಯಾರು ಡಿಸ್ಕವರ್ ಮಾಡಿದ್ರು ಅಂದರೆ 1839 ಜರ್ಮನ್ ಸೈಂಟಿಸ್ಟ್, ಅದನ್ನು ಫೆಡ್ರಿಕ್ ಅನ್ನೋನು ಅದನ್ನು ಕಂಡುಹಿಡ್ಕೊಳ್ತಾನೆ. ದಿಸ್ ಇಸ್ 1.5 times than that of the oxygen. ಡೆನ್ಸಿಟಿ ಇಸ್ 1.5 times than that of the oxygen. ಅಟ್ 1 or 2 degrees Celsius ಅಲ್ಲಿ ಅದು ಡೀಪ್ ಬ್ಲೂ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಡೀಪ್ ಬ್ಲೂ ಲಿಕ್ವಿಡ್ಗೆ ನಾವೇನಂತ ಕರಿತೀವಿ? ಓಝೋನ್ ಅಂತ ಕರಿತೀವಿ. ಆ ಓಝೋನು ಎಲ್ಲಿರುತ್ತೆ? ಸೊ ಓಝೋನ್ ವಿಲ್ ಬಿ ಪ್ರೆಸೆಂಟ್ ಇನ್ ದಿ ಅರ್ತ್ ಅಟ್ಮಾಸ್ಫಿಯರ್. ನಿಮ್ಗೆ ಅರ್ತ್ ಅಟ್ಮಾಸ್ಫಿಯರ್ನ ನಾವು ಬೇರೆ ಬೇರೆ ಝೋನ್ಗಳಾಗಿ ಕನ್ವರ್ಟ್ ಮಾಡಿದ್ದೀವಿ. ಮೊದಲನೇದು ಯಾವುದು ಅಂದರೆ ಟ್ರೋಪೋಸ್ಫಿಯರ್, ವಿಚ್ ಎಕ್ಸ್ಟೆಂಡೆಡ್ ಅಪ್ ಟು 10 kilometers ಎಬೋವ್ ದಿ ಅರ್ತ್ ಅಟ್ಮಾಸ್ಫಿಯರ್. ನಾವು ಯಾವುದು ಅಟ್ಮಾಸ್ಫಿಯರ್ ಅಂತ ಏನು ಹೇಳ್ತೀವಿ, ನಾವು ಈ ಚಿತ್ರದಲ್ಲಿ ತೋರಿಸ್ದಂಗೆ ಡಿಮಾರ್ಕ್ ಮಾಡೋಕ್ಕಾಗಲ್ಲ. ಎಲ್ಲಿ ಅರ್ತ್ ಅಟ್ಮಾಸ್ಫಿಯರ್ ಇದೆಯಲ್ಲ, ಅರ್ತ್ ಅಟ್ಮಾಸ್ಫಿಯರಿಂದ 10 kilometer ಮೇಲ್ಗಡೆ ಇರುವಂಥದ್ದು ಆ ಫಸ್ಟ್ ಝೋನ್ಗೆ ನಾವೇನಂತ ಕರಿತೀವಿ? ಟ್ರೋಪೋಸ್ಫಿಯರ್ ಅಂತ ಕರಿತೀವಿ.
ಅದಾದಮೇಲೆ ಬರುತ್ತಲ್ಲ ಸೆಕೆಂಡ್ ಲೇಯರ್ ಇದೆಯಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು ಸ್ಟ್ರಾಟೋಸ್ಫಿಯರ್ ಅಂತ ಕರಿತೀವಿ. ದಟ್ ಎಕ್ಸ್ಟೆಂಡ್ ಅಪ್ ಟು 10 to 40 ಕಿಲೋಮೀಟರ್ಸ್ ತನಕ ಅದಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅನದರ್ 50 ಕಿಲೋಮೀಟರ್ಸು ನಮಗೆ ಮಿಸೋಸ್ಪಿಯರ್ ಇರುತ್ತೆ. ಅದಾದಮೇಲೆ ನಿಮ್ಗೆ ಏನಾಗುತ್ತೆ ಥರ್ಮೋಸ್ಪಿಯರ್ ಇರುತ್ತೆ. ಅದ್ರ ಮೇಲೆ ನಿಮಗೆ ಎಕ್ಸೋಸ್ಪಿಯರ್ಸ್ ಇರುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಲೇಯರ್ಸ್ ಆಫ್ ದಿ ಅಟ್ಮಾಸ್ಫಿಯರ್. ನಮ್ಮ ಸ್ಟ್ರಾಟೋಸ್ಫಿಯರಲ್ಲಿ ನಮ್ಮದು ಓಝೋನ್ ಇರುತ್ತೆ. ನಮ್ಮ ಓಝೋನ್ ಎಲ್ಲಿರುತ್ತೆ? ಓಝೋನ್ ವಿಲ್ ಬಿ ಪ್ರೆಸೆಂಟ್ ಇನ್ ದಿ ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ ಎಲ್ಲಿರುತ್ತೆ? ಎಬೋವ್ ದಿ ಟ್ರೋಪೋಸ್ಫಿಯರ್. ಹಾಗಾದ್ರೆ ಎಷ್ಟು ಏರಿಯಾ ಇರುತ್ತೆ? ಅಪ್ ಟು 50 ಕಿಲೋಮೀಟರ್ಸ್ ತನಕ. 10 ಕಿಲೋಮೀಟರ್ಸು ಟ್ರೋಪೋಸ್ಫಿಯರ್, ಇನ್ನು 40 ಕಿಲೋಮೀಟರ್ಸು ಸ್ಟ್ರಾಟೋಸ್ಫಿಯರ್, ಅಪ್ ಟು 50 ಕಿಲೋಮೀಟರ್ಸ್ ತನಕ ನಮಗೆ ಓಝೋನ್ ಲೇಯರು ಎಬೋವ್ ದಿ ಅರ್ತ್ ಅಟ್ಮಾಸ್ಫಿಯರ್ ಇರ್ತಾ ಹೋಗುತ್ತೆ. ಅದರಿಂದ ನನಗೆ ಏನು ಲಾಭ? ಇಟ್ ಗೋಯಿಂಗ್ ಟು ಅಫೆಕ್ಟ್ us from the UV radiation with a certain wavelength. ನಮ್ಮ UV ರೇಡಿಯೇಷನಲ್ಲಿ UVA UVB ಅಂತೆಲ್ಲ ಹೇಳ್ತಾರೆ. ಅದು ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಬರೋದನ್ನ ಅದೇನು ಮಾಡ್ತಾ ಹೋಗುತ್ತೆ? ತಡಿತಾ ಹೋಗುತ್ತೆ. ಇದು ಹೇಗಾಗುತ್ತೆ ಅಂದರೆ, ನಿಮ್ಮದು ಓಝೋನ್ ಲೇಯರ್ ಏನಿದೆಯಲ್ಲ, ದಟ್ ಓಝೋನ್ ಲೇಯರ್ ಆ್ಯಕ್ಟ್ ಆಸ್ ಅನ್ ಅಂಬ್ರೆಲಾ ಟು ದಿ ಎಂಟೈರ್ ಯೂನಿವರ್ಸ್. ಇಡೀ ಪ್ರಪಂಚಕ್ಕೆಲ್ಲನೂ, ಇಡೀ ಯೂನಿವರ್ಸ್ಗೆಲ್ಲನೂ ಒಂದು ಛತ್ರಿ ಇಟ್ಕೊಂಡು ನಿಂತಿದ್ದೀವಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಛತ್ರಿ ಇತ್ತು ಅಂದರೆ ಏನಾಗುತ್ತೆ ಅಂದರೆ, ಹಾರ್ಮ್ಫುಲ್ ರೇಡಿಯೇಷನ್ಸ್ ಏನು ಬರುತ್ತಲ್ಲ, ಅದು ಯಾವುದೂ ಒಳಗಡೆ ಬರದೇ ಇರೋಂಗೆ ಅದು ತಡೆದು ಹೊರಗಡೆ ಕಳಿಸ್ಬಿಡುತ್ತೆ. ಅಲ್ಲಿ ಏನಾದರೂ ಹೋಲ್ಸ್ ಆಯಿತು ಅಂದರೆ ಅದನ್ನು ನಾವು ಓಝೋನ್ ಡಿಪ್ಲೀಷನ್ ಅಂತ ಕರಿತೀವಿ, ಅಥವಾ ಓಝೋನ್ ಹೋಲ್ ಅಂತ ಕರಿತೀವಿ. ಆ ಛತ್ರಿ ಇದೆ ಅಂತ ಇಟ್ಕೊಳ್ಳೋಣ, ಛತ್ರಿ ಏನಾಗುತ್ತೆ ಇಟ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ, ನಾವು ಕೈಲಿ ಇಟ್ಕೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಛತ್ರಿ ಪೂರ್ತಿ ಚೆನ್ನಾಗಿದ್ದಾಗ, ಏನು ಹೋಲ್ ಇದ್ದಾಗ ಹಿಡಿದ್ರೆ ಏನಾಗುತ್ತೆ, ನಾವು ಮಳೆ ಬಂದರೆ ಏನಾಗುತ್ತೆ, ನಮಗೆ ಮಳೆ ನೀರು ನಮ್ಮ ಮೇಲೆ ಬೀಳೋದಿಲ್ಲ. ಅದೇ ರೀತಿ ಅಲ್ಲಿ ಹೋಲ್ ಮಾಡಿದಾಗ, ಛತ್ರಿ ಒಳಗಡೆ ಹೋಲ್ ಇದೆ ಅಂದಾಗ ನಾನು ಇಟ್ಕೊಂಡ್ರೆ ಏನಾಗುತ್ತೆ, ಮಳೆ ಬಂದರೆ ಏನಾಗುತ್ತೆ, ಹೋಲ್ ಒಳಗಡೆಯಿಂದ ಏನಾಗ್ಬಿಡುತ್ತೆ, ನನಗೆ UV ರೇಡಿಯೇಷನ್ಸ್ ಎಲ್ಲ ಬರೋಕ್ಕೆ, ಅಂದರೆ ಮಳೆ ಬರೋಕ್ಕೆ ಶುರು ಆಗುತ್ತೆ. ಹಾಗೆ UV ರೇಡಿಯೇಷನ್ಸ್ ಏನಾಗುತ್ತೆ, ಬಿಕಾಸ್ ವಿ ಹ್ಯಾವ್ ಕ್ರಿಯೇಟೆಡ್ ದಿ ಓಝೋನ್ ಹೋಲ್, ಓಝೋನ್ ಡಿಪ್ಲೀಷನ್ ಮಾಡಿರೋದಕ್ಕೋಸ್ಕರ ಆ ಜಾಗದಲ್ಲಿ ಏನಾಗುತ್ತೆ, ಮಳೆಗಳು ಬಂದು UV ರೇಡಿಯೇಷನ್ಸ್ ಎಲ್ಲ ಬಂದು ಅರ್ತ್ ಅಟ್ಮಾಸ್ಫಿಯರ್ಗೆ ಬಂದು ನಮಗೆ ತುಂಬ ತೊಂದರೆ ಮಾಡ್ತಾ ಇದೆ. ಸೊ ಹಾಗಾಗಿ UV ಝೋನ್ ಓಝೋನ್ ಲೇಯರ್ ಏನಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಅಟ್ಮಾಸ್ಫಿಯರ್. ಇಟ್ ಇಸ್ ಮೇಡ್ ಅಪ್ ಆಫ್ 3 ಆಕ್ಸಿಜನ್. ಆ್ಯಕ್ಚುಲಿ ಓಝೋನ್ ಅಂದರೆ ಏನು ಅಂದರೆ 3 ಆಕ್ಸಿಜನ್ ಆಟಮ್ ಇರುತ್ತೆ. ನ್ಯಾಚುರಲಿ ಅಕ್ಕರ್ ಆಸ್ ಎ ಲೇಯರ್ ಇನ್ ದಿ ಸ್ಟ್ರಾಟೋಸ್ಫಿಯರ್ ಅಷ್ಟಕ್ಕೆ ತಾನೇ ಇರುತ್ತೆ. ಸೊ ಹೇಗಿರುತ್ತೆ ಅಂತ ನಾನು ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೇಕು? 50 ಕಿಲೋಮೀಟರ್ಸ್ ಅಂದರೆ ಹೆಂಗಿರುತ್ತೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ಸೊ ಅದಕ್ಕೆ ನಾವು ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೋದು ಅಂದರೆ, ಆಲ್ ದಿ ಓಝೋನ್ ಓವರ್ ಎ ಸರ್ಟನ್ ಏರಿಯಾ ಇಸ್ ಕಂಪ್ರೆಸ್ ಡೌನ್ ಟು 0 ಡಿಗ್ರಿ ಸೆಂಟಿಗ್ರೇಡ್. 0 ಡಿಗ್ರಿಗೆ 1 ಅಟ್ಮಾಸ್ಫಿಯರ್ಗೆ ಕಂಪ್ರೆಸ್ ಮಾಡಿದ್ದೀವಿ ಅಂತಂದರೆ ಅದು ಒಂದು ಸ್ಲ್ಯಾಬ್ ಥರ ಆಗುತ್ತೆ. ಆ ಸ್ಲ್ಯಾಬ್ ಎಷ್ಟಿರುತ್ತೆ ಅಂದರೆ 3 mm ಥಿಕ್ನೆಸ್ ಇರುತ್ತೆ, ಕರೆಸ್ಪಾಂಡೆಂಟ್ ಟು 300 DU. DU ಅಂದರೆ ಡಬಲ್ಸನ್ ಯೂನಿಟ್ ಅಂತ. ದಟ್ಸ್ ಎ ಯೂನಿಟ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಓಝೋನ್ ಲೇಯರ್ ಎಷ್ಟಿದೆ ಅಂತ ನನಗೆ ಕಂಡುಹಿಡಿಯೋದಕ್ಕೆ DU ಯೂನಿಟ್ನ ನಾನು ಯೂಸ್ ಮಾಡ್ತೀನಿ. ಅಷ್ಟು ಸ್ಲ್ಯಾಬ್ ಇರುತ್ತೆ. ಸೊ ಅಂದ್ರೇನು 3 mm ಥಿಕ್ನೆಸ್ ಇರೋವಂಥ ಸ್ಲ್ಯಾಬು ಇರುತ್ತೆ ಅಂತ. ಅಂದರೆ ಏನು, ನಾನು ಎಲ್ಲ ಓಝೋನ್ನ 0 ಡಿಗ್ರಿಗೆ 1 ಅಟ್ಮಾಸ್ಫಿಯರ್ಗೆ ಕಂಪ್ರೆಸ್ ಮಾಡಿದಾಗ ಅಷ್ಟು ಬರುತ್ತೆ ಅಂತ. ಅಷ್ಟು ಎತ್ತರದಲ್ಲಿ ನನಗೆ ಓಝೋನ್ ಲೇಯರು ಅಬೋವ್ ದಿ ಅರ್ತ್ ಅಟ್ಮಾಸ್ಫಿಯರು ಕವರ್ ಆಗಿದೆ. ಬಟ್ this ozone layer is thinnest around the equator. ಈಕ್ವಟರಲ್ಲಿ ಕಡಿಮೆ ಇರುತ್ತೆ. ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಟುವರ್ಡ್ಸ್ ದಿ ಪೋಲ್ಸ್ ಕಡೆ ಹೋದಾಗ ಅದೇನಾಗ್ತಾ ಇದೆ, ಅದ್ರ ಕಾನ್ಸಂಟ್ರೇಷನ್ನು ಇನ್ಕ್ರೀಸ್ ಆಗ್ತಾ ಇದೆ. ಅದನ್ನು ಯಾವ ಯೂನಿಟಲ್ಲಿ ಮೆಷರ್ ಮಾಡಿದ್ರೆ DU ಯೂನಿಟಲ್ಲಿ ಮೆಷರ್ ಮಾಡ್ತೀವಿ. ಹಾಗಾದರೆ ಓಝೋನ್ ಹೇಗೆ ಆಗಿರ್ಬೋದು, ಓಝೋನ್ ಲೇಯರ್ ಫಾರ್ಮೇಷನ್ ಹೇಗಾಗಿರ್ಬೋದು? ಸೊ ಆಕ್ಸಿಜನ್ ಇದೆ. ಆಕ್ಸಿಜನ್ ಏನು ಮಾಡ್ತಾ ಇದೆ ಅಂದರೆ, ಸನ್ಲೈಟ್ ಜೊತೆಗೆ UV ರೇಡಿಯೇಷನ್ ಜೊತೆಗೆ ಇಂಟ್ರಾಕ್ಟ್ ಮಾಡಿದಾಗ ಅದೇನಾಯಿತು ಅಂದರೆ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಆಗಿ, ಹೋಮೋಲೆಟಿಕ್ ಕ್ಲಿವೇಜ್ ಆಗಿ ನಿಮ್ಗೇನಾಯಿತು, ಫ್ರೀ ರಾಡಿಕಲ್ಸು ಬರ್ತಾ ಹೋಯಿತು. ಆ ಫ್ರೀ ರಾಡಿಕಲ್ಸು ಏನಾಗುತ್ತೆ, ಅಗೇನ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ radical going to interact with the nascent oxygen. thereby ನಿಮ್ಗೆ ಏನಾಗುತ್ತೆ ಅಂದರೆ O3 ಫಾರ್ಮೇಷನ್ ಆಯಿತು. ಅವೆರಡು ಆ್ಯಡ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಆವಾಗ 3O2 + UV gives 2O3. ಅಂದ್ರೇನು, ಇಟ್ಸ್ ಅ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್. ನಿಮ್ಗೆ ಗೊತ್ತಿದೆ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಅಂದರೆ ಎಷ್ಟು ಸ್ಟೆಪ್ಪಲ್ಲಿ ಆಗುತ್ತೆ? 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಜನರೇಷನ್ ಆರ್ ಇನಿಷಿಯೇಷನ್ ಆಫ್ ದಿ ಫ್ರೀ ರಾಡಿಕಲ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ದಟ್ ಇನಿಷಿಯೇಟೆಡ್ ಫ್ರೀ ರಾಡಿಕಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅ ಮಾಲಿಕ್ಯೂಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಅಟ್ಮಾಸ್ಫಿಯರ್ ಆರ್ ಇನ್ ದಿ ಸರೌಂಡಿಂಗ್ ಆರ್ ಇನ್ ದಿ ಸೇಮ್ ಕಂಟೈನರ್. ಅದ್ರ ಜೊತೆಗೆ ಅದು ರಿಯಾಕ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಜನರೇಟ್ 1 more ಫ್ರೀ ರಾಡಿಕಲ್. ಕೊನೆಗೆ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಟರ್ಮಿನೇಷನ್ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ UV ಜೊತೆಗೆ ರೇಡಿಯೇಷನ್ ಆಗ್ದಾಗ ಏನಾಯಿತು, ಫ್ರೀ ರಾಡಿಕಲ್ ಬಂತು. ಆ ಫ್ರೀ ರಾಡಿಕಲ್ ಏನಾಯಿತು, O2 ಜೊತೆಗೆ ರಿಯಾಕ್ಟ್ ಆಯಿತು. O2 ಜೊತೆಗೆ ರಿಯಾಕ್ಟ್ ಆದಾಗ ನಿಮಗೆ O3 ಬಂತು. ಸೊ ಈ ರೀತಿಯಾಗಿ ನಿಮ್ಗೆ ಏನಾಯಿತು, O3 ಫಾರ್ಮೇಷನ್ನು ಆಗಿದೆ. ಎಲ್ಲಿ ಅಟ್ಮಾಸ್ಫಿಯರಲ್ಲಿ ಫಾರ್ಮೇಷನ್ ಆಗಿದೆ. ಆದರೆ ಈಗೇನಾಗ್ತಾ ಇದೆ, ಡಿಪ್ಲೀಷನ್ ಆಗ್ತಾ ಇದೆ. ಡಿಪ್ಲೀಷನ್ ಅಂದರೆ ಏನು, ನಾನು ಮುಂಚೆನೇ ಹೇಳ್ದಂಗೆ ಛತ್ರಿನಲ್ಲಿ ತೂತ್ ಮಾಡ್ದಂಗೆ ನಮಗೆ ಓಝೋನ್ ಲೇಯರ್ ಆ್ಯಕ್ಟ್ ಆಸ್ ಅನ್ ಅಂಬ್ರೆಲಾ. ಈ ಅಂಬ್ರೆಲಾದಲ್ಲಿ ಏನು ಮಾಡಿದ್ದೀವಿ ನಾವು, ಅಲ್ಲಲ್ಲಿ ಹೋಲ್ ಮಾಡಿಬಿಟ್ಟಿದ್ದೀವಿ. ಅಂದರೆ ಏನಾಯಿತು, ಅದಕ್ಕೆ ಏನಂತ ಕರಿತೀವಿ ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿ ಓಝೋನ್ ಏನಿದೆಯಲ್ಲ ಅದು ಡಿಕ್ರೀಸ್ ಆಗ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಓಝೋನ್ ಹೋಲ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ಲಿ ಲಾಸ್ಟ್ 15 yearsಲ್ಲಿ ಆ ಹೋಲ್ ದೊಡ್ಡದಾಗ್ತಾ ಇದೆ. ಆಮೇಲೆ ಪರ್ಟಿಕ್ಯುಲರ್ಲಿ ನಾರ್ತ್ ಅಮೆರಿಕಾದಲ್ಲಿ ಲಾರ್ಜ್ ಎನಫ್ ಟು ಕವರ್ ದಿ ಮೋಸ್ಟ್ ಆಫ್ ದಿ ನಾರ್ತ್ ಅಮೆರಿಕಾ ಕವರ್ ಆಗುವಷ್ಟು
ಹೋಲ್ ಅದು ಆಗೋಗಿದೆ, ಅದನ್ನು ರಿಕವರ್ ಮಾಡಬೇಕು ಅಂದರೆ ಇಟ್ ಮೇ ಟೇಕ್ ಅನದರ್ 50 years. ಅದನ್ನು ರಿಸ್ಟೋರ್ ಮಾಡ್ಕೋಬೇಕು, ಓಝೋನ್ನ ಮತ್ತೆ ರಿಸ್ಟೋರ್ ಮಾಡಬೇಕು ಅಂದರೆ ಇಟ್ ಮೇ ಟೇಕ್ ಅನದರ್ 50 years. ಮಚ್ ಮೋರ್ ಸೀರಿಯಸ್ ಇನ್ ದಿ ಅಟ್ಲಾಂಟಿಕಾ ದ್ಯಾನ್ ಎನಿ ಅದರ್ ರೀಜನ್. ಅಲ್ಲಿ ಅಟ್ಲಾಂಟಿಕಾದಲ್ಲಿ ಆ ರೀಜನ್ ಓಝೋನ್ ಡಿಪ್ಲೀಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಕಾರಣ ಏನು, ಯಾಕೆ ಆಗ್ತಾ ಇದೆ? ವಾಟ್ ಆರ್ ದಿ ಕಾಸಸ್ ಫಾರ್ ಓಝೋನ್ ಡಿಪ್ಲೀಷನ್? ಓಝೋನ್ ಡಿಪ್ಲೀಷನ್ ಯಾಕೆ ಆಗ್ತಾ ಇದೆ ಎಕ್ಸಾಕ್ಟ್ಲಿ ಹೀಗೆ ಆಗ್ತಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಡೀಟೇಲ್ಸ್ ಆರ್ ನಾಟ್ ಫುಲ್ಲಿ ಅಂಡರ್ಸ್ಟುಡ್. ಅಂದರೆ ನಾಟ್ ಓನ್ಲಿ 1 or 2 reasons, ಮೆನಿ ರೀಸನ್ಸ್ ಆರ್ ದೇರ್ ಟು ಬಿಕಮ್ ದಿ ಓಝೋನ್ ಡಿಪ್ಲೀಷನ್. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥದ್ದು 3 ವಿಷಯಗಳನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ನೈಟ್ರಿಕ್ ಆಕ್ಸೈಡ್ catalyzes and decomposes the ozone layer. ಮೊದಲನೇದು ಮುಂದಿನ ಸ್ಲೈಡ್ಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಡಿಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಓಝೋನ್ ಡಿಪ್ಲೀಷನ್ ಬಿಕಾಸ್ ಆಫ್ ದಿ ಡಿಕಂಪೋಸಿಷನ್ ಆಫ್ ದಿ ಓಝೋನ್. ಇಟ್ ಗೋಯಿಂಗ್ ಟು catalyzes ದಿ ರಿಯಾಕ್ಷನ್. ಎರಡನೇದು ಫ್ಲೋರೋಕ್ಲೋರೋಕಾರ್ಬನ್ಸ್ ಅಂತ ಹೇಳ್ತೀವಿ, ಫ್ರಿಯಾನ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ಆಲ್ಸೋ ಅನದರ್ ರೀಸನ್ ವೇರ್ ಓಝೋನ್ ಡಿಪ್ಲೀಷನ್ ಇಸ್ ಟೇಕಿಂಗ್ ಪ್ಲೇಸ್ ಬಿಕಾಸ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಫ್ಲೋರೋಕ್ಲೋರೋಕಾರ್ಬನ್ಸ್ ಅಂತ ಕರೀತಾರೆ, ಅಥವಾ ಹ್ಯಾಲೋಕಾರ್ಬನ್ಸ್ ಅಂತ ಕರೀತಾರೆ, ಅಥವಾ ಫ್ರಿಯಾನ್ಸ್ ಅಂತ ಕರೀತಾರೆ. ಅದನ್ನು ಮೇಜರ್ ರೀಸನ್, 60% ರೀಸನ್ ಇದೆ ಅಂತ ಹೇಳ್ತಾರೆ. ಅಪಾರ್ಟ್ ಫ್ರಮ್ ದಿಸ್, ಈವನ್ ಮಿಥೈಲ್ ಬ್ರೋಮೈಡ್ ಇಸ್ ಆಲ್ಸೋ ಫ್ಲಾಗ್ಡ್ ಆಸ್ ಎನ್ ಕೆಮಿಕಲ್, ಡೇಂಜರಸ್ ಕೆಮಿಕಲ್ ಫಾರ್ ದಿ ವಿಚ್ ಇಸ್ ಮೇನ್ ರೀಸನ್ ಫಾರ್ ದಿ ಓಝೋನ್ ಡಿಪ್ಲೀಷನ್. ದೀಸ್ ಆರ್ ದಿ 3 different reasons. ಸೊ ಓಝೋನ್ ಇರುವಂಥದ್ದು ಸಬ್ಸ್ಟೆನ್ಸಸ್ ಎಲ್ಲಿರುತ್ತೆ ಅಂತಂದರೆ, ಅದಕ್ಕೆ ಆ್ಯಕ್ಚುಲಿ ನಾವು ಓಝೋನ್ ಡಿಪ್ಲೀಟಿಂಗ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅದು ಯಾವ್ಯಾವುದು ಅಂತಂದರೆ ಸಾಲ್ವೆಂಟ್ ಕ್ಲೀನಿಂಗ್ ಪ್ರಾಡಕ್ಟ್ಸಲ್ಲಿರುತ್ತೆ, ಸ್ಟೆರಿಲೈಸೇಷನಲ್ಲಿರುತ್ತೆ, ರೆಫ್ರಿಜರೇಷನ್, ಏರ್ ಕಂಡೀಷನ್ಸ್ 30% ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಫೋಮ್ ಪ್ರಾಡಕ್ಟ್ಸಲ್ಲಿರುತ್ತೆ, ಏರೋಸಾಲ್ಸಲ್ಲಿರುತ್ತೆ, ಅದರ್ ಪ್ರಾಡಕ್ಟ್ ಇನ್ಕ್ಲೂಸಿಂಗ್ ದಿ ಹ್ಯಾಲೋನ್ಸ್ ಆರ್ ಫ್ಲೋರೋಕ್ಲೋರೋಕಾರ್ಬನ್ಸ್. ಸೊ ಹೀಗಾಗಿ ಈ ಎಲ್ಲ ಸಬ್ಸ್ಟೆನ್ಸಸ್ಸಲ್ಲಿ ಇರುವಂಥದ್ದು ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ಸು ಈ ಎಲ್ಲ ಕೆಮಿಕಲ್ಸ್ಲು ಇರುತ್ತೆ. ದಟ್ ಈಸ್ ಮೇಕಿಂಗ್ ಹಾರ್ಮ್ ಟು ದಿ ಪ್ರೊಟೆಕ್ಟಿವ್ ಓಝೋನ್ ಲೇಯರ್ಗೆ ಪ್ರೊಟೆಕ್ಟ್ ಆಗ್ತಾ ಇದೆ. ನಾನು ಮುಂಚೆನೇ ಹೇಳಿದಾಗೆ ಮೊದಲನೇದು ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂತ ಹೇಳಿದೆ. ಇಲ್ಲಿ ನೈಟ್ರಿಕ್ ಆಕ್ಸೈಡ್ನ ತೊಗೊಂಡಿದ್ದೀನಿ. ಆ ನೈಟ್ರಿಕ್ ಆಕ್ಸೈಡ್ ಏನಿರುತ್ತಲ್ಲ, ಅದೇನು ಮಾಡುತ್ತೆ ಅಂದರೆ NO2, ಆ NO ಏನು ಮಾಡುತ್ತೆ, ಓಝೋನ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ರಿಯಾಕ್ಟ್ ಆದಾಗ ಏನಾಗುತ್ತೆ, ನನಗೆ NO2 + O2 ಬಂತು. ಆ NO2 ಏನು ಮಾಡುತ್ತೆ ಅಂದರೆ ನೇಸೆಂಟ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ದಿ ಏರ್ ಜೊತೆಗೆ ರಿಯಾಕ್ಟ್ ಆಗಿ NO ಬರುತ್ತೆ. NO ಏನಾಯಿತು, ಇಲ್ಲಿ ಬಂತು. ಮತ್ತು NO ಏನು ಮಾಡುತ್ತೆ, ಅಗೇನ್ ಇಟ್ ವಿಲ್ ಗೋ ಅಂಡ್ ಅಟ್ಯಾಕ್ ದಿ ಓಝೋನ್ ಲೇಯರ್. ದಿ ಸೈಕಲ್ ಗೋ ಆನ್ ರಿಪೀಟ್ಸ್. NO ಇದೆ, NO+ ಏನು ಮಾಡುತ್ತೆ, O3 ಜೊತೆಗೆ ರಿಯಾಕ್ಟ್ ಆಗುತ್ತೆ, ಓಝೋನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, NO2 ಬಂತು. ಆ NO2 ಸುಮ್ಮನೆ ಇರಲ್ಲ, ಅಗೇನ್ ನೇಸೆಂಟ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಹಂಗಾಗಿ ಅದೇನಾಗುತ್ತೆ, NO ಆಗುತ್ತೆ. ಈ ರೀತಿಯಾಗಿ ಆ ಸೈಕಲ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹೈಯರ್ ದಿ ಕಾನ್ಸಂಟ್ರೇಷನ್ ಆಫ್ ದಿ NO ಇತ್ತು ನೇಚರಲ್ಲಿ ಅಂತಂದರೆ ಓಝೋನ್ ಡಿಪ್ಲೀಷನ್ ಆಗುತ್ತೆ, ಓಝೋನ್ ಜೊತೆಗೆ ರಿಯಾಕ್ಟ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಓಝೋನ್ ಲೇಯರ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಿಕಾಸ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ NO ಆಕ್ಟ್ ಆಸ್ ಇಟ್ catalyzes ಡಿಕಂಪೋಸಿಷನ್ ಆಫ್ ದಿ ಓಝೋನ್ ಲೇಯರ್ ಆಗ್ತಾ ಇದೆ. ಹಾಗಾದರೆ ಈ NO ನಾವು ಎಲ್ಲಿಂದ ಬಿಡ್ತೀವಿ, ಫ್ಯಾಕ್ಟ್ರೀಸ್ಗಳಿಂದ ಬಿಡ್ಬೋದು. ಇಲ್ಲ ಅಂದರೆ ಫ್ಲೈಟ್ಸ್ ಆಫ್ ಸೂಪರ್ಸಾನಿಕ್ ಏರೋಕ್ರಾಫ್ಟ್ಸ್, ಟೆಸ್ಟ್ ಆಫ್ ಎ ನ್ಯೂಕ್ಲಿಯರ್ ವೆಪನ್ಸ್ ಜನರೇಟ್ ಹೈ ಟೆಂಪರೇಚರ್ ಇನ್ ದಿ ಅಟ್ಮಾಸ್ಫಿಯರ್ ಈಸ್ ಆಕ್ಸಿಡೈಸ್ ಟು ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಸೊ ಹೇಗಾಗುತ್ತೆ ಅಂದರೆ ನೈಟ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಅವೆರಡೂ ಕಂಬೈನ್ ಆಗ್ತವೆ. ಅವಾಗ ಏನಾಗುತ್ತೆ, NO ಬರುತ್ತೆ. ಆ NO ಅಲ್ಲೇ ನಿಂತ್ಕೊಳ್ಳಲ್ಲ, ಅದು O ಜೊತೆಗೆ ರಿಯಾಕ್ಟ್ ಆಗ್ಬೋದು, ಇಲ್ಲಾಂದರೆ O2 ಜೊತೆಗೆ ರಿಯಾಕ್ಟ್ ಆಗುತ್ತೆ. O2 ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ, NO2 ಆಗುತ್ತೆ. ಸೊ NO2 ಇದ್ರೂ ಪ್ರಾಬ್ಲಮ್ ಆಗುತ್ತೆ, NO ಇದ್ರೂ ಪ್ರಾಬ್ಲಮ್ ಆಗುತ್ತೆ. NO2 ಇದ್ದರೆ ನೆಕ್ಸ್ಟ್ ನಿಮಗೆ ಏರ್ ಪೊಲ್ಯೂಷನ್ ಬಂದಾಗ ದಟ್ಸ್ ಆಲ್ಸೋ ಮೇನ್ ರೀಸನ್ ಫಾರ್ ದಿ ಆ್ಯಸಿಡ್ ರೈನ್ಗೂ ಅದೇ ಮೇನ್ ರೀಸನ್ ಆಗುತ್ತೆ. ಸೊ ಹಾಗಾಗಿ ದೀಸ್ ಆರ್ ದಿ ಕೆಮಿಕಲ್ಸ್ ವಿಚ್ ಆರ್ ಡೇಂಜರಸ್, ವಿಚ್ ಆರ್ ಥ್ರೆಟ್ ಟು ದಿ ಅಟ್ಮಾಸ್ಫಿಯರ್. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ನಾವು ಈ ಕೆಮಿಕಲ್ಸ್ನ ಯೂಸ್ ಮಾಡೋವಂಥದ್ದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಸಿಂಪಲಾಗಿ ಹೇಳ್ತೀನಿ, ಫಸ್ಟ್ ರೀಸನ್ ಫಾರ್ ದಿ ಓಝೋನ್ ಡಿಪ್ಲೀಷನ್ ಇಸ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಪರ್ಟಿಕ್ಯುಲರ್ಲಿ ನೈಟ್ರಿಕ್ ಆಕ್ಸೈಡ್. ನೈಟ್ರಿಕ್ ಆಕ್ಸೈಡ್ ಎಲ್ಲಿಂದ ಬರುತ್ತೆ, ಫ್ಲೈಟ್ಸ್ ಆಫ್ ದಿ ಸೂಪರ್ಸಾನಿಕ್ ಏರ್ಕ್ರಾಫ್ಟ್ಸ್ ಅಂಡ್ ಟೆಸ್ಟ್ಸ್ ಆಫ್ ದಿ ನ್ಯೂಕ್ಲಿಯರ್ ವೆಪನ್ ಜನರೇಟ್ ದಿ ಹೈ ಟೆಂಪರೇಚರ್. ಆ ಹೈ ಟೆಂಪರೇಚರ್ ಏನಾಗುತ್ತೆ, NO ಜನರೇಟ್ ಆಗುತ್ತೆ. ಆ NO ಜನರೇಟ್ ಆಗಿರೋದು ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಓಝೋನ್, ದೇರ್ ಬೈ ಇಟ್ ಗೋಯಿಂಗ್ ಟು ಡಿಕ್ರೀಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಓಝೋನ್. ದಿಸ್ ಇಸ್ ಅ ಸೊ ಈ ರೀತಿಯಾಗಿ ಹೈ ಸ್ಪೀಡ್ ಸೂಪರ್ಸಾನಿಕ್ aeroplanes that fly high in the stratosphere are potentially dangerous to the ozone located in the upper stratosphere. ಸೊ ನಾವು ಅಂದ್ಕೊಳ್ತೀವಿ, ನಾವು ನಮ್ಮದು ಅಷ್ಟು ಸೂಪರ್ಸಾನಿಕ್ ಏರೋಪ್ಲೇನ್ಸ್ ನಾವು ಸ್ಪೇಸಿಗೆ ಬಿಟ್ವಿ ಅಂತ. ಸೊ ಪ್ರತಿ ಸಲ ಬಿಟ್ಟಾಗೂ ಹೌ ಮಚ್ ಆಫ್ ಎನರ್ಜಿ ದಟ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ in terms of money, in terms of pollution. So we are spending a lot of the things with respect to environment when we are sending supersonic aeroplanes that fly very high in the atmosphere. That is the first reason. Second reason, fluorochlorocarbons ಅಂತ ಹೇಳ್ತೀವಿ. ಹಂಗಾರೆ ಅದೇನು CFCs ಅಂದ್ರೆ ಏನು, ದೇ ಆರ್ ಗ್ರೂಪ್
of related single carbon compounds containing chlorine, fluorine, hydrogen. ಅಂದರೆ ಎಲ್ಲ ಕಾರ್ಬನ್ ಕಾಂಪೌಂಡ್ ಇದೆ, ಅದರಲ್ಲಿ ಕ್ಲೋರಿನ್ ಇದೆ, ಫ್ಲೋರಿನ್ ಇದೆ, ಹೈಡ್ರೋಜನ್ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಫ್ಲೋರೋಕ್ಲೋರೋಕಾರ್ಬನ್ಸ್ ಅಂತ ಕರಿತೀವಿ. ಡೆವಲಪ್ಡ್ ಇನ್ 1930 ಬೈ ಡು ಪಾಯಿಂಟ್. ಇದನ್ನು ಅಟ್ಲಾಸ್ ಆಫ್ ಎನ್ವೈರನ್ಮೆಂಟ್ ಅಂತ ಕರೀತಾರೆ. CFCs don't break down, they float in the atmosphere. CFCs have a lifetime about 20 to 100 years. ಸೊ ಬ್ರೇಕ್ ಆಗಲ್ಲ, ಲೈಟ್ ಇರ್ತವೆ, ಹಾಗಾಗಿ ಏನಾಗ್ತವೆ, ದೇ ಗೋಯಿಂಗ್ ಟು ಫ್ಲೋಟ್. ಓಝೋನ್ ಎಲ್ಲಿರುತ್ತೆ, ಓಝೋನು ಸ್ಟ್ರಾಟೋಸ್ಫಿಯರಲ್ಲಿರುತ್ತೆ, ಹೈಯರ್ ಅಟ್ಮಾಸ್ಫಿಯರಲ್ಲಿರುತ್ತೆ. CFCs ಏನಾಗುತ್ತೆ, ಅದು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ, ಬ್ರೇಕ್ ಆಗಲ್ಲ, ಅವು ಹಾಗೆ ಉಳ್ಕೊಳ್ತವೆ. ಎಷ್ಟಾಗುತ್ತೆ, ಲೈಟ್ ಆಗಿರ್ತವೆ, ಹಂಗಾಗಿ ಅವು ಗಾಳಿಗೆ ಹೋಗ್ತವೆ. ಎಷ್ಟು ವರ್ಷ ಬದುಕಿರ್ತವೆ, 20 to 100 years ಬದುಕಿರ್ತವೆ. ಯಾವುದು CFCs. ಓಕೆ, ಆಕಡೆ CFCsನ ಯಾಕದನ್ನ ಇಂಡಸ್ಟ್ರಿಯಲ್ಲಿ ವೆಲ್ಕಮ್ ಮಾಡಿದ್ರು, ಲೋ ಟಾಕ್ಸಿಸಿಟಿ, ಕೆಮಿಕಲ್ ಸ್ಟೆಬಿಲಿಟಿ, ಚೀಪ್, ಇದೆಲ್ಲ ಇತ್ತು. ಹಾಗಾಗಿ ಫ್ಲೋರೋಕ್ಲೋರೋಕಾರ್ಬನ್ಸ್ನ ಎವ್ರಿಬಡಿ ಸ್ಟಾರ್ಟೆಡ್ ಯೂಸಿಂಗ್. ಸೊ ಅಗೇನ್ ಹಿಯರ್ ಐ ವಾಂಟ್ ಟು ಟೆಲ್ ಎ ಸ್ಟೋರಿ ಬಿಹೈಂಡ್ ದಿಸ್. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ಈ ಫ್ಲೋರಿನ್ ಏನಿದೆಯಲ್ಲ, ಇದಕ್ಕಿಂತ ಮುಂಚೆ ಯಾಕೆ ಮಾಡಿರಲಿಲ್ಲ, 1930s ಫ್ಲೋರೋಕ್ಲೋರೋಕಾರ್ಬನ್ ಯಾಕೆ ಬಂತು, ಅದಕ್ಕಿಂತ ಮುಂಚೆ ಯಾಕೆ ಮಾಡಿರಲಿಲ್ಲ, ಯಾಕೆ ಅದಕ್ಕಿಂತ ಮುಂಚೆ ಫ್ಲೋರಿನ್ ಇರಲಿಲ್ವಾ, ನೇಚರ್ಲಿ ಇತ್ತು. ಯು ನೋ ದಟ್ ಆಲ್ ದಿ ಹ್ಯಾಲಜನ್ಸ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಏನಿದೆಯಲ್ಲ, ಅದಕ್ಕೆ ನಾವು ಹ್ಯಾಲಜನ್ಸ್ ಅಂತ ಕರಿತೀವಿ. ಗ್ರೂಪ್ 17 ಎಲಿಮೆಂಟ್ಸ್ ಅಂತ ಕರಿತೀವಿ. ದೇ ಆರ್ ಹೈಲಿ ರಿಯಾಕ್ಟಿವ್. ದೇ ವೋಂಟ್ ಫೈಂಡ್ ಇನ್ ಎ ಫ್ರೀ ಸ್ಟೇಟ್, ಆಲ್ವೇಸ್ ದೇ ಫೈಂಡ್ ಇನ್ ಎ ಕಂಬೈನ್ ಸ್ಟೇಟ್ ಬಿಕಾಸ್ ಆಫ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. NS2 NP5 ಇದೆ, ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಜನರಲಿ ದೇ ಗೋಯಿಂಗ್ ಟು ಕಂಬೈನ್ ವಿತ್ ಫಸ್ಟ್ S ಬ್ಲಾಕ್ ಎಲಿಮೆಂಟ್ ಜೊತೆಗೆ 1s ಎಲಿಮೆಂಟ್ ಜೊತೆ ಕಂಬೈನ್ ಆಗಿಬಿಟ್ಟು ಆಲ್ವೇಸ್ ದೇ ಫೈಂಡ್ ಇನ್ ದಿ ಕಂಬೈನ್ ಸ್ಟೇಟ್. ಪರ್ಟಿಕ್ಯುಲರ್ಲಿ ಸೋಡಿಯಂ ಕ್ಲೋರೈಡ್ ಇರ್ಬೋದು, ಸೋಡಿಯಂ ಫ್ಲೋರೈಡ್ ಇರ್ಬೋದು, ಅಥವಾ ಬ್ರೋಮೈಡ್ಸ್ಗಳು ಇರ್ಬೋದು, ಅವೆಲ್ಲನೂ ಆಲ್ವೇಸ್ ಫೈಂಡ್ ಇನ್ ಎ ಕಂಬೈನ್ ಸ್ಟೇಟ್, ಪರ್ಟಿಕ್ಯುಲರ್ಲಿ ಇನ್ ಸಿ ವಾಟರ್. ಸಿ ವಾಟರ್ಲಿ ತೊಗೊಂಡು ಏನು ಮಾಡ್ತೀವಿ ನಾವು ಅಂದರೆ, ಹೌ ವಿ ಆರ್ ಗೋಯಿಂಗ್ ಟು ಸಪ್ರೇಟ್ ಕ್ಲೋರಿನು ಫ್ಲೋರಿನು ಸಪ್ರೇಟ್ ಮಾಡಬೇಕು ಫ್ರಮ್ ದಿ ಕಂಬೈನ್ ಸ್ಟೇಟ್ ಅಂದರೆ, ಸಿಂಪಲ್ ಮೆಥಡ್ ಯಾವ್ದು ಯೂಸ್ ಮಾಡ್ತೀವಿ ಅಂದರೆ, ಎಲೆಕ್ಟ್ರಾಲಿಸಿಸ್ ಮೆಥಡ್ ಮಾಡ್ತಿದ್ರು. ಎಲೆಕ್ಟ್ರಾಲಿಸಿಸ್ ಅಂದರೆ ಏನು ಮಾಡ್ತೀವಿ, ಸೊಲ್ಯೂಷನ್ ಆಫ್ ದಟ್ ಯಾವುದನ್ನ ಸಪ್ರೇಟ್ ಮಾಡಬೇಕು ಅದ್ರದ್ದು ಸೊಲ್ಯೂಷನ್ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್, ನಾನು NaClನ ಎಲೆಕ್ಟ್ರಾಲಿಸಿಸ್ ಆಫ್ NaCl ಮಾಡಬೇಕು ಅಂದರೆ NaCl ಸೊಲ್ಯೂಷನ್ನ ತೊಗೊಳ್ತೀನಿ. ಆ NaCl ಸೊಲ್ಯೂಷನ್ಗೆ ಏನು ಮಾಡ್ತೀನಿ, ನಾನು 2 ಎಲೆಕ್ಟ್ರೋಡ್, ಅದನ್ನು ಒಂದು ಕಂಟೈನರ್ ತೊಗೊಳ್ತೀನಿ. 2 ಕಂಟೈನರ್ಗೆ ಏನು ಮಾಡ್ತೀನಿ, 2 ಎಲೆಕ್ಟ್ರೋಡ್ ಇಡ್ತೀನಿ. ಒಂದಕ್ಕೆ ಪಾಸಿಟಿವ್ ಎಲೆಕ್ಟ್ರೋಡ್ ಅಂತೀನಿ, ಒಂದಕ್ಕೆ ನೆಗೆಟಿವ್ ಎಲೆಕ್ಟ್ರೋಡ್ ಅಂತೀನಿ. ಅಲ್ಲಂದರೆ ಒಂದಕ್ಕೆ ಕ್ಯಾಥೋಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಆ್ಯನೋಡ್ ಅಂತ ಹೇಳ್ತೀವಿ. ಅವೆರಡನ್ನೇ ಎಲೆಕ್ಟ್ರಿಕಲಿ ಕನೆಕ್ಟ್ ಮಾಡ್ತೀವಿ. ಸೊ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಕರೆಂಟ್ ಪಾಸ್ ಮಾಡಿದಾಗ ಎಲೆಕ್ಟ್ರಾಲಿಸಿಸ್ ಆಗುತ್ತೆ. ಎಲೆಕ್ಟ್ರಾಲಿಸಿಸ್ ಅಂದರೆ ಸ್ಪ್ಲಿಟಿಂಗ್ ಆಫ್ ದಿ ಅಯಾನ್ಸ್ ಆಗುತ್ತೆ. ಸೊ ನಾವು ಸೊಲ್ಯೂಷನ್ ತೊಗೊಳ್ಳೋದಕ್ಕೋಸ್ಕರ ಅಲ್ಲಿರುವಂಥ ವಾಟರ್ ಏನಾಗುತ್ತೆ, H+ OH- ಆಗಿ ಡಿವೈಡ್ ಆಗುತ್ತೆ. ಅದೇ ಥರ NaCl ತೊಗೊಂಡಿದ್ರೆ Na+Cl ಆಗುತ್ತೆ. ಸೊ Na ಮತ್ತು H+ ಎಲ್ಲ ಒಂದು ಕಡೆಗೆ ಹೋಗಿ ಕೂತ್ಕೊಂಡಿರುತ್ತೆ. ಅದೇ ಥರ Cl- ಮತ್ತು OH ಎಲ್ಲ ಒಂದು ಕಡೆಗೆ ಹೋಗಿ ಒಂದು ಪ್ಲೇಟ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅಂದರೆ ಪಾಸಿಟಿವ್ ಪ್ಲೇಟ್ ಇತ್ತು ಅಂದರೆ ನೆಗೆಟಿವ್ ಅಯಾನ್ಸ್ ಎಲ್ಲ ಬಂದು ಅಟ್ರಾಕ್ಟ್ ಆಗುತ್ತೆ. ನೆಗೆಟಿವ್ ಅಯಾನ್ಸ್ ಎಲ್ಲ ಇದ್ದರೆ ಪಾಸಿಟಿವ್ ಪ್ಲೇಟ್ ಮೇಲೆ ಹೋಗಿ ಕೂತ್ಕೊಂಡಿರುತ್ತೆ. ಆಮೇಲೆ ಆ ಪ್ಲೇಟ್ನ ತೆಗೆದ್ಬಿಟ್ಟು ನಾವು ಅವೆರಡನ್ನು ಸಪ್ರೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಈ ಸಿಂಪಲ್ ಮೆಥಡ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾಲಿಸಿಸ್ ಮೆಥಡ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾಲಿಸಿಸ್ ಮೆಥಡೇ ಮಾಡಿ ಕ್ಲೋರಿನು, ಬ್ರೋಮಿನು, ಅಯೋಡಿನ ಈಸಿಯಾಗಿ ಸಪ್ರೇಟ್ ಮಾಡಿದ್ರು. ಬಿಕಾಸ್ ದೇ ಫೌಂಡ್ ಇನ್ ದಿ ಸಿ ವಾಟರ್ನ ತೊಗೊಂಡ್ರು. ಸಿ ವಾಟರ್ಲಿ ಈಗ ಫ್ಲೋರೈಡ್ ಇರುತ್ತೆ, ಕ್ಲೋರೈಡ್ ಇರುತ್ತೆ, ಬ್ರೋಮೈಡ್ ಇರುತ್ತೆ. ಸೊ ಅದು ಸಿ ವಾಟರ್ NaClನ ತೊಗೊಂಡ್ರು ಅಥವಾ ಬ್ರೋಮೈಡ್ನ ತೊಗೊಂಡ್ರು, ಅದನ್ನು ಹಾಕಿದ್ರು, ಬೇರೆ ಬೇರೆ ಥರ ಸಪ್ರೇಟ್ ಮಾಡಿದ್ರು. ಸಿಂಪಲ್ ಮೆಥಡ್ ಮಾಡಿದ್ರು. ಆದರೆ ಫ್ಲೋರಿನ್ನ ಸಪ್ರೇಟ್ ಮಾಡೋಕ್ಕೆ ಮ್ಯಾನ್ ಹ್ಯಾಸ್ ಟುಕ್ ನಿಯರ್ಲಿ 200 years. ಅವ್ನು ಯಾವಾಗ ಸ್ಟಾರ್ಟ್ ಮಾಡ್ದ, ನಾನು ಫ್ಲೋರಿನ ಸಪ್ರೇಟ್ ಮಾಡಬೇಕು ಅಂತ, ಅದನ್ನು ಅವ್ನು ಮಾಡೋಕ್ಕಾಗಲಿ. ಯಾಕೆಂದರೆ ನೇಚರ್ ವಾಸ್ ಗಿವಿಂಗ್ ಅಸ್ ದಿ ಹಿಂಟ್. ನೇಚರ್ ನನಗೆ ಏನು ಮಾಡ್ತಾ ಇತ್ತು, ಹಿಂಟ್ ಕೊಡ್ತಿತ್ತು, ಸಪ್ರೇಟ್ ಮಾಡಬೇಡ, ಫ್ಲೋರಿನ್ ಸಪ್ರೇಟ್ ಮಾಡಿದ್ರೆ ನಿಂಗೆ ತೊಂದರೆ ಆಗುತ್ತೆ, ಮಾಡಬೇಡ ಅಂತ, ನೀನು ಮಾಡಬೇಡ ಅಂತ ಅದೇನು ಮಾಡ್ತಿತ್ತು, ರಿಸ್ಟ್ರಿಕ್ಟ್ ಮಾಡ್ತಿತ್ತು. ನಿಯರ್ಲಿ ದ ಮ್ಯಾನ್ ಹ್ಯಾಸ್ ಟುಕ್ 200 years ಟು ಸಪ್ರೇಟ್ ಫ್ಲೋರಿನ್ ಫ್ರಮ್ ಎಲೆಕ್ಟ್ರಾಲಿಸಿಸ್ ಮೆಥಡ್. ಯಾಕೆ ಅಂದರೆ ಫ್ಲೋರಿನ್ ಈಸ್ ಹೈಲಿ ರಿಯಾಕ್ಟಿವ್. It's going to react with the glass, it's going to react with the metals, it's going to react with each and every material. ಅದನ್ನು ಸಪ್ರೇಟ್ ಮಾಡೋದು ಯಾವ ಪ್ಲೇಟ್ ಮೇಲೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು, ಅದನ್ನು ಆಗಲ್ಲ. ಕೊನೆಗೆ ಮೈಸನ್ ಅನ್ನೋನು he separated the fluorine, he isolated the fluorine. For that he got the Nobel Prize also. ಅಂದರೆ ಮನುಷ್ಯ ಅಂತಂದರೆ 200 years ಇಂದ ಒಬ್ಬನೇ ಅಂತಲ್ಲ, ತುಂಬ ಜನ ಸೈಂಟಿಸ್ಟ್ ಏನು ಮಾಡ್ತಾರೆ, ಫ್ಲೋರಿನ್ನ ಸಪ್ರೇಟ್ ಮಾಡಬೇಕು ಅಂತ ಟ್ರೈ ಮಾಡಿರ್ತಾರೆ. ಬಟ್ he was successful. He has made a alloy in order to special alloy in order to collect the fluorine. ಅದನ್ನು ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾನೆ. ಬಟ್ he got the Nobel Prize. He went to collect the Nobel Prize with the help of 2 helpers because he has lost both of his eyes. ಆ ಇನ್ವೆನ್ಷನಲ್ಲಿ ತನ್ನ 2 ಕಣ್ಣುಗಳನ್ನ ಅವನು ಕಳ್ಕೊಂಡಿರ್ತಾನೆ. ನಮಗೆ ಈಸಿ ಫ್ಲೋರೋಕ್ಲೋರೋಕಾರ್ಬನ್ಸ್ ಓದೋದಕ್ಕೆ ಬರೆಯೋದಕ್ಕೆ ಬೋರ್ಡ್ ಮೇಲೆ ಈಸಿ. ಆದರೆ ಅವ್ನು ಫ್ಲೋರಿನ ಯಾರು ಐಸೋಲೇಟ್ ಮಾಡಿದ್ನಲ್ಲ, ಅವನು ಹಿ ಹ್ಯಾಸ್ ಲಾಸ್ಟ್ ಇಸ್ ಐಸ್. ಅದರ ನೋಬೆಲ್ ಪ್ರೈಸ್ ಕೊಟ್ಟರು. ಯಾವಾಗ ನೋಬೆಲ್ ಪ್ರೈಸ್ನ ಕೊಡ್ತಾರೆ ಅಂದರೆ, ಯಾವ ಇನ್ವೆನ್ಷನು, ಯಾವ ಡಿಸ್ಕವರೀಸು ಮ್ಯಾನ್ ಪವರ್ಗೆ ಅಥವಾ
ಮನುಷ್ಯನಿಗೆ ಲೈಫ್ ಸ್ಪ್ಯಾನ್ಗೆ ಇರ್ಬೋದು, ಅಥವಾ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಇರ್ಬೋದು, ಅಥವಾ ಒಂದು ಲೈಫ್ ಸ್ಟೈಲ್ನ ಇನ್ಕ್ರೀಸ್ ಮಾಡುತ್ತಲ್ಲ, ಅಂಥದನ್ನ ಯಾವ್ದಾದ್ರು ಇನ್ವೆನ್ಷನ್ ಮಾಡಿದ್ರೆ ಅಂಥವ್ರಿಗೆ ನೋಬೆಲ್ ಪ್ರೈಸ್ನ ಕೊಡ್ತಾರೆ. ಸೊ ಫ್ಲೋರಿನ ಅವನು ಸಪ್ರೇಟ್ ಮಾಡಿದಾಗ ಎವ್ರಿಬಡಿ ವಾಸ್ ಹ್ಯಾಪಿ ಆ್ಯಂಡ್ ಇಟ್ ವಾಸ್ ಅಪ್ಲಿಫ್ಟಿಂಗ್ ದಿ ಲೈಫ್ ಸ್ಟೈಲ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್. ಹಾಗಾಗಿ ಅವನಿಗೆ ನೋಬೆಲ್ ಪ್ರೈಸ್ ಕೊಟ್ಟರು. ಯಾಕೆ ಅಪ್ಲಿಫ್ಟಿಂಗ್ ಆಯಿತು ಅಂತಂದರೆ, ಅದಕ್ಕಿಂತ ಮುಂಚೆ ಅಂದರೆ ಫ್ಲೋರಿನ್ ಸಪ್ರೇಟ್ ಮಾಡಿದ್ಮೇಲೆ ಅವರು ಫ್ಲೋರೋಕ್ಲೋರೋಕಾರ್ಬನ್ಸ್ನ ಕಂಡುಹಿಡಿದ್ರು. ಅಂದ್ರೆ ಏನು, ಅಟ್ ರೂಮ್ ಟೆಂಪರೇಚರ್ ರಿಯಾಕ್ಷನ್ ಇಸ್ ಟೇಕಿಂಗ್ ಪ್ಲೇಸ್, ಮೀಥೇನ್ ತೊಗೊಳ್ತಾರೆ, ಫ್ಲೋರಿನ್ ಹಾಕ್ತೀನಿ, ಫ್ಲೋರಿನ್ ಮೀಥೇನ್ ಜೊತೆಗೆ ರಿಯಾಕ್ಟ್ ಆಗಿದ ತಕ್ಷಣ ಈ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅಟ್ ರೂಮ್ ಟೆಂಪರೇಚರ್ ರಿಯಾಕ್ಷನ್ಸ್ ಆಗ್ತಾ ಇದೆ, ನೋ ಟಾಕ್ಸಿಕ್, ಅಟ್ ರೂಮ್ ಟೆಂಪರೇಚರ್ ಐ ಆಮ್ ಡೂಯಿಂಗ್ ದಿ ರಿಯಾಕ್ಷನ್, ಕೆಮಿಕಲ್ ಸ್ಟೆಬಿಲಿಟಿ ಇದೆ, ಈಸಿಯಾಗಿ ಸ್ಟೋರ್ ಮಾಡ್ಬೋದು ನಾನು ಅದನ್ನು, ಚೀಪಾಗಿ ನನಗೆ ವರ್ಕೌಟ್ ಆಗುತ್ತೆ, ಮೀಥೇನ್ ಸಿಗುತ್ತೆ, ಅದಕ್ಕೆ ಫ್ಲೋರಿನ್ ಹಾಕ್ತೀನಿ, ನನಗೆ ಫ್ರೇಯಾನ್ಸ್ ಈಸಿಯಾಗಿ ಪ್ರಿಪೇರ್ ಮಾಡ್ತೀನಿ. ಆಮೇಲೆ ಅದಕ್ಕಿಂತ ಮುಂಚೆ ಹಾಗಾದ್ರೆ ಏನು ಯೂಸ್ ಮಾಡ್ತಾ ಇದ್ರು, ಕಾರ್ಬನ್ ಬರೋಕ್ಕಿಂತ ಮುಂಚೆ, ಕಾರ್ಬನ್ ಬರೋಕ್ಕಿಂತ ಮುಂಚೆ ನಮ್ಗೆ ರೆಫ್ರಿಜರೇಟರ್ಸಲ್ಲಿ ಇರ್ಬೋದು, ಏರೋಸೋಲ್ಸಲ್ಲಿ ಇರ್ಬೋದು, ಅಥವಾ ಎಸಿನಲ್ಲೆಲ್ಲ ಇರ್ಬೋದು, ಅವಾಗ ಅವರು ಸಲ್ಫರ್ ಡೈಆಕ್ಸೈಡು ಅಥವಾ ನೈಟ್ರೋಜನ್ ಆಕ್ಸೈಡ್ಗಳು ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರು. ನಿಮಗೆ ಗೊತ್ತು, ನೈಟ್ರಸ್ ಆಕ್ಸೈಡ್ ಇರ್ಬೋದು, ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಅದೆಲ್ಲನೂ ಅಂದರೆ ಹೇಬರ್ ಪ್ರೋಸೆಸ್. ಅಂದರೆ ಏನಾಗ್ತಿತ್ತು, ಅದಕ್ಕೆ ಟೆಂಪ್ರೇಚರ್ ಬೇಕು, ಪ್ರೆಷರ್ ಬೇಕು, ಅದರದಂಥ ಕಂಡೀಷನ್ಸ್ ಬೇಕು. ಆ ಕಂಡೀಷನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಆ ಕೆಮಿಕಲ್ಸ್ನ ಅವರು ಪ್ರಿಪೇರ್ ಮಾಡಿ ಯೂಸ್ ಮಾಡಬೇಕಾದ್ರೆ, ಮೋರ್ ಓವರ್ ದೇ ಆರ್ ಹೈಲಿ ಟಾಕ್ಸಿಕ್ ಇನ್ ನೇಚರ್. ಆಮೇಲೆ ದೇ ಹ್ಯಾಡ್ ದಿ ಬ್ಯಾಡ್ ಸ್ಮೆಲ್ ಆ್ಯಂಡ್ ಆಲ್ಸೋ ಅದನ್ನು ಸ್ಟೋರ್ ಮಾಡೋದಕ್ಕೆ ಕಂಟೈನರ್ ಇರ್ತಿಲ್ಲ, ಅವಾಗ ಅದನ್ನ ಏನು ಮಾಡಬೇಕು, ಚೇಂಜ್ ಮಾಡಬೇಕು, ಮತ್ತೆ ಅದನ್ನು ಹೊಸದು ತಂದು ಇಟ್ಕೋಬೇಕು. ದೀಸ್ ಆರ್ ದಿ ಪ್ರಾಬ್ಲಮ್ಸ್. ಬಟ್ ಇದು ಮಾಡಿದಾಗ ಕೆಮಿಕಲ್ ಸ್ಟೆಬಿಲಿಟಿ ಇತ್ತು, ಸ್ಮೆಲ್ ಇರಲಿಲ್ಲ, ಚೀಪಾಗಿ ಸಿಕ್ತಿತ್ತು, ಟಾಕ್ಸಿಸಿಟಿ ಇಲ್ಲ. ಹಾಗಾಗಿ ದೇ ಸ್ಟಾರ್ಟೆಡ್ ಯೂಸಿಂಗ್ ಕ್ಲೋರೋಕಾರ್ಬನ್ಸ್ ಇನ್ ಏರೋಸೇಲ್ಸಲ್ಲಿ ಇರ್ಬೋದು, ಎಸಿಸಲ್ಲಿ ಇರ್ಬೋದು, ಅವಾಗೆಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಏನಾಯಿತು ಅಂದರೆ, ಇದು ಬೆಲೆ ಏನಾಯಿತು ಅಂದರೆ, ರೆಫ್ರಿಜರೇಟರ್ಸ್ ಇರ್ಬೋದು, ಎಸಿಸ್ದೆಲ್ಲ ಕಡಿಮೆ ಆಯಿತು. ದೇರ್ ಬೈ ಎವ್ರಿಬಡಿ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ನೀವು ಕೇಳಿರ್ಬೋದು 1960s ಅಥವಾ 70s 80s ಫ್ರಿಡ್ಜ್ ಅನ್ನೋಂಥದ್ದು ತುಂಬ ಕಡಿಮೆ, ಯಾವುದು ತುಂಬ ವೆರಿ ರಿಚ್ ಪರ್ಸನ್ಸ್ ಮನೆಗಳಲ್ಲಿ ಮಾತ್ರ ಇರ್ತಾ ಇತ್ತು. ಆಮೇಲೆ ಏನಾಯಿತು, ಎವ್ರಿಬಡಿ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಯಾಕೆ ಅನ್ನೋದು ಚೀಪ್ ಆಯಿತು. ಯಾಕೆ ಚೀಪ್ ಆಯಿತು ಅಂದರೆ, ದಟ್ ಈಸ್ ಬಿಕಾಸ್ ಆಫ್ ದಿ ಪ್ರಿಪ್ರೇಷನ್ ಆಫ್ CFCs. ಯಾಕೆ CFCs ಪ್ರಿಪೇರ್ ಮಾಡಿದ್ರು? ಸಿನ್ಸ್ ಮಾಯ್ಸನ್ ಹ್ಯಾಸ್ ಸಪ್ರೇಟೆಡ್ ದಿ ಫ್ಲೋರಿನ್, ದಟ್ಸ್ ವೈ ಇಟ್ ವಾಸ್ ಪಾಸಿಬಲ್, ದಟ್ಸ್ ವೈ ಮಾಯ್ಸನ್ ಗಾಟ್ ದಿ ನೋಬೆಲ್ ಪ್ರೈಸ್. ಸೊ ಅದನ್ನೆಲ್ಲಲ್ಲಿ ಯೂಸ್ ಮಾಡ್ತಾರೆ, ರೆಫ್ರಿಜರೆಂಟ್ಸಲ್ಲಿ ಯೂಸ್ ಮಾಡ್ತಾರೆ, ಬ್ಲೋಯಿಂಗ್ ಏಜೆಂಟ್ಸಲ್ಲಿ ಯೂಸ್ ಮಾಡ್ತಾರೆ, ಫಾರ್ ಮೇಕಿಂಗ್ ಫ್ಲೆಕ್ಸಿಬಲ್ ಫ್ಲೋ ಮಾಡ್ತಾರೆ, ಕ್ಲೀನಿಂಗ್ ಏಜೆಂಟಲ್ಲಿ ಯೂಸ್ ಮಾಡ್ತಾರೆ. ಆ ರೀತಿ ಬೇರೆ ಬೇರೆ ಇದರಲ್ಲಿ ನಾವು ಅದನ್ನು ಪ್ರೊಪೆಲೆಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಎಲ್ಲ ಥರ ಮುಂಚೆನೇ ತೋರಿಸ್ದಂಗೆ ಪ್ರೊಪೆಲೆಂಟ್ಸಲ್ಲಿ ಇರುತ್ತೆ. ಸೊ ಎಲ್ಲ ಕಡೆಗೂ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಬಟ್ ಲೇಟರ್, ಆಫ್ಟರ್ 20 years, ವಿ ಕೇಮ್ ಟು ನೋ ದ್ಯಾಟ್ ದ ರೆಸ್ಪಾನ್ಸಿಬಲ್ ಓಝೋನ್ ಡಿಪ್ಲೀಷನ್ಗೆ ರೆಸ್ಪಾನ್ಸಿಬಲ್ ಆಗಿರುವಂಥ ಮೇನ್ ಥ್ರೆಫ್ಟ್ ಯಾವುದು ಅಂತಂದರೆ CFCs ಅಂತ ಗೊತ್ತಾಗುತ್ತೆ. ಅದಕ್ಕೆ ಸೈನ್ಸ್ ಹೇಳ್ತಾರೆ, ಯಾವತ್ತೂ ಅನ್ನೋದು ನಿಂತ ನೀರೆಲ್ಲ ಹರಿತಾ ಇರುತ್ತೆ. ಇವತ್ತೇನೋ ಇನ್ವೆನ್ಷನ್ ಮಾಡ್ತೀನಿ, ಅದು ಇವತ್ತು ಈ ಕ್ಷಣಕ್ಕೆ ನನಗೆ ಐ ಮೇ ಥಿಂಕ್ ದಟ್ ಇಟ್ಸ್ ಎ ವೆರಿ ಗ್ರೇಟ್ ಇನ್ವೆನ್ಷನ್ ಅಂತ. ಅದು ಇನ್ವೆನ್ಷನ್ ಗ್ರೇಟಾ ಹಾರ್ಮ್ಫುಲ್ ಅಂತ ನನಗೆ ಗೊತ್ತಾಗೋದು ಯಾವಾಗ ಅಂದರೆ ಓನ್ಲಿ ಆಫ್ಟರ್ 10 years. ಹಾಗಾಗಿ 10 ವರ್ಷ ಆದಮೇಲೆ ಅದು ತಪ್ಪಾಯಿತು ಅಂತಂದರೆ ಅದಕ್ಕೆ ಆಲ್ಟರ್ನೇಟಿವ್, ಅದಕ್ಕೆ ಸೊಲ್ಯೂಷನ್, ಅಥವಾ ಅದು ಸರಿ ಇತ್ತು ಅಂದರೆ ಅದಕ್ಕೆ ಬೆಟರ್ಮೆಂಟ್ಗೆ ಏನಾಗುತ್ತೋ ಅದು ನೋಡ್ತಾ ಇರ್ತೀವಿ. ಹಾಗಾಗಿ ದೆರ್ ಇಸ್ ನೋ ಡೆತ್ ಫಾರ್ ಸೈನ್ಸ್, ಇಟ್ ಕೀಪ್ ಆನ್ ಫ್ಲೋಯಿಂಗ್. ಹರಿತಾ ಇರೋ ನೀರು ಥರ ಅದು ಹರಿತಾ ಇರುತ್ತೆ. ಇವತ್ತು ನನಗೆ ಚಂದ ಅನಿಸಿದ್ದು ನಾಳೆ ಸರಿ ಅನಿಸ್ತಲೇ ಇರ್ಬೋದು, ಆದರೆ ಈ ಕ್ಷಣಕ್ಕೆ ನನಗೆ ಇವತ್ತಿಗೆ ಅದು ಸರಿ ಅನಿಸುತ್ತೆ. ಎಗೇನ್ ಹೂ ಹ್ಯಾಸ್ ಟೋಲ್ಡ್ ಹೂ ಇಸ್ ರೆಸ್ಪಾನ್ಸಿಬಲ್ ಓಝೋನ್ ಡಿಪ್ಲೀಷನ್ಗೆ CFCs ಇಸ್ ರೆಸ್ಪಾನ್ಸಿಬಲ್ ಅಂತ ಹೇಳ್ದವನಿಗೂ ನೋಬೆಲ್ ಪ್ರೈಸು ಬಂತು. ಸೊ ಅಂದರೆ CFCsನ ಕಾಮನ್ ನೇಮಲ್ಲಿ ನಾವು ಫ್ರಿಯಾನ್ಸ್ ಅಂತ ಕರಿತೀವಿ, ಫ್ಲೋರೋಕ್ಲೋರೋಕಾರ್ಬನ್ಸ್ ಅಂತಾರೆ, ಅಥವಾ ಫ್ರಿಯಾನ್ಸ್ ಅಂತ ಕರೀತಾರೆ. ಅದಕ್ಕೆ ಬೇರೆ ಬೇರೆ ನಂಬರ್ನ ಕೊಟ್ಟಿದ್ದಾರೆ, 11, 12 ಅಂತ, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಫ್ಲೋರಿನ್ ಆಟಮ್. ಫ್ರಿಯಾನ್ 11 ಅಂತ ಯಾವ್ದಕ್ಕೆ ಹೇಳ್ತೀವಿ ಅಂದರೆ CFCl3, ಅಂದರೆ ಒಂದು ಕಾರ್ಬನ್ನು ಒಂದು ಫ್ಲೋರಿನ್ ಇದೆ, ಹಂಗಾಗಿ ಅದನ್ನು 11 ಅಂತ ಕರೀತಾರೆ, ಫ್ರಿಯಾನ್ 11 ಅಂತ ಕರೀತಾರೆ. ಹಾಗೆ CCl2F2 ಇದೆ, ಅದನ್ನು 12 ಅಂತ ಕರೀತಾರೆ, ಯಾಕೆಂದರೆ ಒಂದು ಕಾರ್ಬನ್ನು 2 ಫ್ಲೋರಿನ್ ಇದೆ, ಹಾಗಾಗಿ ಅದನ್ನು ಫ್ರಿಯಾನ್ಸ್ ಅಂತ ಕರೆದ್ರು. ಅದೇ ರೀತಿ ಏನು ಮಾಡಿದ್ರು, ಫ್ರಿಯಾನ್ 113 ಅಂತ ಕನ್ಸಿಡರ್ ಮಾಡಿದ್ರು. ಒಂದು ಕಾರ್ಬನ್ನು ಒಂದು ಫ್ಲೋರಿನು 3 ಕ್ಲೋರಿನ್ ಆಟಮ್ ಇದೆ, ಹಾಗಾಗಿ ಅದನ್ನು 113 ಅಂತ ಕರೆದ್ರು. ಅದೇ ಥರ 114 ಅಂತ ಕರೆದ್ರು. ಸೊ ದೇ ಆರ್ ಇನರ್ಟ್. ನಮ್ಮ ಮುಂಚೆನೇ ಹೇಳಿದಂಗೆ ಇನರ್ಟ್ ಯಾವ್ದು ಜೊತೆ ರಿಯಾಕ್ಟ್ ಆಗಲ್ಲ, ನಾನ್ ಟಾಕ್ಸಿಕ್ಕು, ನಾನ್ ಕಂಬರ್ಷನಬಲ್ಲು, ವೋಲಟೈಲು, ಆ್ಯಂಡ್ ಐ ಕ್ಯಾನ್ ಸ್ಟೋರ್ ಇಟ್ ವೆರಿ ಈಸಿಲಿ, ಕಂಫರ್ಟಬಲಿ ಅದನ್ನು ನಾನು ಸ್ಟೋರ್ ಮಾಡ್ಕೋಬೋದು. ಈ ಎಲ್ಲ ರೀಸನ್ಗೆ ಎವ್ರಿಬಡಿ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಬಟ್ ಲೇಟರ್ ವಿ ಕೇಮ್ ಟು ನೋ ದಟ್ ಇಸ್ ಅ ಮೇನ್ ಕಲ್ಪ್ರಿಟ್ ಫಾರ್ ದಿ ಓಝೋನ್ ಡಿಪ್ಲೀಷನ್, ಒನ್ ಆಫ್ ದಿ ಮೇನ್ ಕಲ್ಪ್ರಿಟ್ ಫಾರ್ ದಿ ಓಝೋನ್ ಡಿಪ್ಲೀಷನ್. ಹೇಗಾಗತ್ತೆ ಅಂತಂದರೆ, ಸೊ ನಿಮಗೆ ಗೊತ್ತು, ನಾನು ಮುಂಚೆನೇ ಹೇಳ್ದಂಗೆ ಸ್ಟ್ರಾಟೋಸ್ಫಿಯರಲ್ಲಿ ನಮ್ಮದು ಓಝೋನ್ ಇರುತ್ತೆ. ಆಮೇಲೆ ಈ ಫ್ಲೋರೋಕ್ಲೋರೋಕಾರ್ಬನ್ಸ್ ಏನಿದೆಯಲ್ಲ ಅದು ಬ್ರೇಕ್ ಆಗಲ್ಲ, ರೂಮ್ ಅಂದರೆ ನಮ್ಮ ಅಟ್ಮಾಸ್ಫಿಯರ್ ಒಳಗಡೆ ಬ್ರೇಕ್ ಆಗಲ್ಲ, ತುಂಬ ಲೈಟ್ ಆಗಿರುತ್ತೆ. ದಟ್ಸ್ ವೈ ದೇ ಫ್ಲೈ ಅವೇ. ನಾವು ಬಿಡ್ತಾ ಇದ್ದೀವಿ, ಬಿಟ್ಟಿದ್ದನ್ನೆಲ್ಲ ಎಲ್ಲ ಹೋಗ್ತಾ ಇದೆ, ಅದು ಓಝೋನ್ ಅಟ್ಮಾಸ್ಫಿಯರ್ಗೆ ಹೋಗ್ತಾ ಇದೆ. ಲೈಕೆ ನೈಟ್ರಸ್ ಆಕ್ಸೈಡ್ ನಾವು ಹೆಂಗೆ ಬಿಟ್ವಲ್ಲ ಹಾಗೆ ಹೋಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ UV ರೇಡಿಯೇಷನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಸ್ಟ್ರಾಟೋಸ್ಫಿಯರ್, ದೇ ಗೋಯಿಂಗ್ ಟು ಇಂಟ್ರಾಕ್ಟ್, ಆ್ಯಂಡ್ ಹಿಯರ್ ಆಲ್ಸೋ ದೇ ಅಂಡರ್ಗೋ
ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಫ್ರೀ ರ್ಯಾಡಿಕಲ್ಸು ಜನರೇಟ್ ಆಗ್ತಾ ಹೋಗುತ್ತೆ. ಸೊ ನಮ್ದು ಏನು ಫ್ಲೋರೋಕ್ಲೋರೋ ಕಾರ್ಬನ್ಸ್ ಇದೆಯಲ್ಲ, ಆ ಫ್ಲೋರೋಕ್ಲೋರೋ ಕಾರ್ಬನ್ಸ್ ಯು ವಿ ರೇಡಿಯೇಷನ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ಇಟ್ ಗೆಟ್ ಸ್ಪ್ಲಿಟ್ ಆ್ಯಂಡ್ Cl ಮೈನಸ್ ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ. ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಎಷ್ಟು ಸ್ಟೆಪ್ಪಲ್ಲಿ ಆಗುತ್ತೆ? 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ ಇಸ್ ದ propagation, first step is the initiation step, second step is the propagation step, and the third step we are going to call it as the ಟರ್ಮಿನೇಷನ್ ಸ್ಟೆಪ್. ಈಗ ಏನು ಮಾಡಿದ್ವಿ ನಾವು ಪ್ರಾಪಗೇಟ್ ಮಾಡಿಬಿಟ್ಬಿಟ್ಟಿದ್ವಿ ಕ್ಲೋರಿನ್ ಫ್ರೀ ರ್ಯಾಡಿಕಲ್ನ ನಾವು ಯೂಸ್ ಮಾಡಿ ಫ್ಲೋರೋಕ್ಲೋರೋಕಾರ್ಬನ್ಸ್ನ ಯೂಸ್ ಮಾಡಿದ್ವಿ. ಅದೇನಾಗ್ತಿದೆ, ಲೈಟ್ ಆಗಿದೆ, ಭೂಮಿ ಒಳಗಡೆ 20 to 100 years ಇರುತ್ತೆ, ಲೈಟ್ ಆಗಿದೆ, ಸ್ಟ್ರಾಟೋಸ್ಫಿಯರ್ಗೆ ಹಾರ್ಕೊಂಡು ಹೊರಟೋಗಿದೆ. ಸ್ಟ್ರಾಟೋಸ್ಫಿಯರ್ ಹೋಗಿದ ತಕ್ಷಣ ಏನಾಗುತ್ತೆ, ಯು ವಿ ರೇಡಿಯೇಷನ್ಸ್ ಇರುತ್ತೆ. ಯು ವಿ ರೇಡಿಯೇಷನ್ ಏನಾಗುತ್ತೆ, ಇಟ್ ಗೆಟ್ ಹೋಮೋಲಿಟಿಕಲಿ ಕ್ಲಿವೇಜ್ ಆಗುತ್ತೆ, ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಆಗುತ್ತೆ, ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಹೊರಗಡೆ ಬಂತು. ಆ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ವಿಲ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಓಝೋನ್ ಟು ಫಾರ್ಮ್ ಕ್ಲೋರಿನ್ ಮಾನೋ ಆಕ್ಸೈಡ್ನ ಫಾರ್ಮ್ ಮಾಡುತ್ತೆ. ClO ಪ್ಲಸ್ O2 ಫಾರ್ಮೇಷನ್ ಆಗುತ್ತೆ. ಆ ClO ಏನಾಗುತ್ತೆ ನಿಮ್ಗೆ ಗೊತ್ತು. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇನಿಷಿಯೇಷನ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಪ್ರಾಪಗೇಷನ್. ವಿ ಹ್ಯಾವ್ ಟು ಪ್ರಾಪಗೇಟ್ ಅಂದ್ರೆ ಏನು, ಮತ್ತೆ ಮೋರ್ ನಂಬರ್ ಆಫ್ ಫ್ರೀ ರ್ಯಾಡಿಕಲ್ಸು ಬರ್ತಾ ಹೋಗುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಪ್ರಾಪಗೇಷನ್ ಅಂತ ಕರಿತೀವಿ. ಎಲ್ಲಿ ತನಕ ಪ್ರಾಪಗೇಷನ್ ಆಗುತ್ತೆ, ಇರುವಂಥ ಎಲ್ಲ ಓಝೋನ್ ಲೇಯರ್ನು ಫ್ರೀ ರ್ಯಾಡಿಕಲ್ ಆಗೋ ತನಕನೂ ಪ್ರಾಪಗೇಟ್ ಆಗ್ತಾನೇ ಇರುತ್ತೆ. ಸೊ ನಾವೇನು ಮಾಡಿದ್ವಿ, ಇನಿಷಿಯೇಟ್ ಮಾಡಿ ಬಿಟ್ಬಿಟ್ಟಿದ್ವಿ, ಪ್ರಾಪಗೇಟ್ ಆಗ್ತಾ ಇದೆ. ಯಾವಾಗ ಟರ್ಮಿನೇಷನ್ ಆಗೋದು, ವೆನ್ ಎಂಟೈರ್ ಓಝೋನ್ ಲೇಯರ್ ಗೆಟ್ ಕನ್ವರ್ಟೆಡ್ ಇಂಟು ಫ್ರೀ ರ್ಯಾಡಿಕಲ್, ಅಲ್ಲಿ ತನಕ ಅದೇನಾಗ್ತಾ ಹೋಗುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಇಲ್ಲೇನಾಗ್ತಾ ಇದೆ, ನಮ್ಮದು ಫ್ಲೋರೋಕ್ಲೋರೋ ಕಾರ್ಬನ್ಸ್ ತೊಗೊಂಡೆ, CFCl3 ತೊಗೊಂಡೆ, ಯು ವಿ ರೇಡಿಯೇಷನ್ ಜೊತೆ ಹಿಟ್ ಆದಾಗ ಕ್ಲಿಕ್ ಆದಾಗ ಏನಾಯ್ತದು, ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಬಂತು. ದಟ್ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ವಿಲ್ ರಿಯಾಕ್ಟ್ ವಿತ್ ಓಝೋನ್ ಟು ಫಾರ್ಮ್ ClO ಪ್ಲಸ್ O2. ದಟ್ ClO ವಿಚ್ ಇಸ್ ಕಾಲ್ಡ್ ಆಸ್ ಕ್ಲೋರಿನ್ ಮಾನಾಕ್ಸೈಡ್ ಏನಿದೆಯಲ್ಲ, ಅದು O ಮೈನಸ್ ಜೊತೆಗೆ ಮತ್ತೆ ರಿಯಾಕ್ಟ್ ಆಗುತ್ತೆ. O ಮೈನಸ್ ನೇಚರಲ್ ಇರುತ್ತೆ, ಅದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಮತ್ತೆ ಆ ಸೈಕಲ್ ಏನಾಯಿತು, Cl ಮೈನಸ್ ಬಂತು. ಅಗೇನ್ ದಟ್ Cl ಮೈನಸ್ ವಿಲ್ ರಿಯಾಕ್ಟ್ ವಿತ್ O3 ಮೈನಸ್. ಅದೇ ಥರ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ನಾವೇನು ಫ್ಲೋರೋಕ್ಲೋರೋ ಕಾರ್ಬನ್ಸ್ ಇವನ್ ದೋ ವಿ ಆರ್ ಸ್ಟಾಪ್ ಯೂಸಿಂಗ್ ಆಫ್ಟರ್ 20 years ಗೊತ್ತಾದ ತಕ್ಷಣ ಅದನ್ನು ಬ್ಯಾನ್ ಮಾಡಿದ್ರೆ ಎವ್ರಿಬಡಿ ಸ್ಟಾರ್ಟೆಡ್ ಯೂಸಿಂಗ್. ಬಟ್ ನಾವೀಗ ಆಲ್ರೆಡಿ ಜನರೇಟ್ ಮಾಡಿ ಬಿಟ್ಬಿಟ್ಟಿದ್ವಿ. ಅದು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ, 20 to 100 years ಇರುತ್ತೆ. ಹಾಗಾಗಿ ಅದು ನೇಚರಲ್ಲಿ ಇದೆ, ಲೈಟ್ ಆಗಿದೆ. ಹಾಗಾಗಿ ಅದು ಏನಾಗ್ತಾ ಇದೆ, ಸ್ಟ್ರಾಟೋಸ್ಫಿಯರ್ಗೆ ಹೋಗಿ ಕೂತ್ಕೊಳ್ತಾ ಇದೆ. ಅದು ಏನಾಗ್ತಾ ಇದೆ, ಪ್ರಾಪಗೇಟ್. ಈಗ ನಾವು ಸ್ಟಾಪ್ ಮಾಡಿದ್ರೆ ಏನಾಗ್ತಿದೆ, ಆಲ್ರೆಡಿ ಜನರೇಟ್ ಮಾಡೋದಕ್ಕೋಸ್ಕರ ಅದು ಪ್ರಾಪಗೇಟ್ ಆಗ್ತಾ ಇದೆ. ಅವ್ರು ಹೇಳ್ತಾರೆ 1 ಕ್ಲೋರಿನ್ ಆಟಮು 1000 ಓಝೋನ್ ಮಾಲಿಕ್ಯೂಲ್ಸ್ನ ಹಾಳು ಮಾಡೋ ಅಷ್ಟು ಶಕ್ತಿ ಇದೆ, ಅಷ್ಟು ಹಾಳು ಮಾಡುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ದ ಕ್ಲೋರಿನ್ ಆಟಮ್ ಇಸ್ ಫ್ರೀ ಟು ಡಿಸ್ಟ್ರಾಯ್ ಅಪ್ ಟು 1 lakh ಓಝೋನ್ ಮಾಲಿಕ್ಯೂಲ್. ಒಂದು ಕ್ಲೋರಿನ್ ಆಟಮ್ ಇದೆಯಲ್ಲ, ಒಂದು ಕ್ಲೋರಿನ್ ಆಟಮ್ ಏನು ಮಾಡುತ್ತೆ, ನಿಮಗೆ 1000 ಮಾಲಿಕ್ಯೂಲ್ಸ್ನ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ತೋರಿಸ್ಬೇಕು ಅಂದರೆ, ಡಯಾಗ್ರಾಮ್ಟಿಕಲಿ ತೋರಿಸ್ಬೇಕು ಅಂದರೆ, ನಾವು ಫ್ಯಾಕ್ಟ್ರೀಸಲ್ಲಿ, ಹೋಮ್ಸಲ್ಲಿ CFCsನ ಬಿಟ್ಟಿರ್ತೀವಲ್ಲ, ಅದೆಲ್ಲ ಹೋಗುತ್ತೆ, ಅಟ್ಮಾಸ್ಫಿಯರ್ಗೆ ಹೋಗುತ್ತೆ. ಅಟ್ಮಾಸ್ಫಿಯರ್ಗೆ ಹೋದಾಗ ಯು ವಿ ರೇಡಿಯೇಷನ್ಸಲ್ಲಿ ಇದ್ದಾಗ ಏನಾಗುತ್ತೆ, ನಿಮ್ಮದು ಫ್ಲೋರೋಕ್ಲೋರೋ ಕಾರ್ಬನ್ಸು ಕಟ್ ಆಗುತ್ತೆ, ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ. ಆ ಕ್ಲೋರಿನ್ ಫ್ರೀ ರ್ಯಾಡಿಕಲ್ ಏನು ಮಾಡುತ್ತೆ, ಓಝೋನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಓಝೋನ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ನಿಮಗೆ ClO ಬರುತ್ತೆ. ಸೊ ಆ ಸೈಕಲ್ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನನಗೆ ಹೆಂಗೆ ಗೊತ್ತಾಗುತ್ತೆ ಓಝೋನ್ ಲೇಯರ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಅಂದರೆ, ಸೈಂಟಿಸ್ಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಬೆಲೂನ್ಸ್ನ ಬಿಡ್ತಾ ಇದ್ದಾರೆ. ಸೆಂಡ್ ಬೆಲೂನ್ಸ್ ಟು ಸಿ ವೆದರ್ ಆಲ್ ದಿ ಓಝೋನ್ಸ್ ಆರ್ ಗಾನ್ ಆರ್ ನಾಟ್ ಅಂತ ಚೆಕ್ ಮಾಡೋದಕ್ಕೆ ಓಝೋನ್ ಬೆಲೂನ್ಸ್ನ ಬಿಟ್ಬಿಟ್ಟು ದೇ ಗೋಯಿಂಗ್ ಟು ಚೆಕ್ ವೆದರ್ ಇಟ್ಸ್ ಪ್ರೆಸೆಂಟ್ ಆರ್ ಲೆಸ್, ಎಷ್ಟು ಆಗಿದೆ, ಎಷ್ಟು ಜಾಸ್ತಿ ಆಗಿದೆ ಅಂತ ತಿಳ್ಕೊಳ್ತಾ ಹೋಗ್ತಾರೆ. ಸೊ ಫಸ್ಟ್ ರೀಸನ್ ಯಾವುದು, ಇದಕ್ಕೆ ಓಝೋನ್ ಡಿಪ್ಲೀಷನ್ಗೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆರ್ NO ರೆಸ್ಪಾನ್ಸಿಬಲ್. ಎರಡನೇದು ಫ್ಲೋರೋಕ್ಲೋರೋಕಾರ್ಬನ್ಸ್. ಸಿಮಿಲರ್ಲಿ ಮಿಥೈಲ್ ಬ್ರೋಮೈಡ್ ಇಸ್ ಆಲ್ಸೋ ಟ್ಯಾಗ್ಡ್ ಆಸ್ ಎ ಡೆಡ್ಲಿ ಕೆಮಿಕಲ್ ಬೈ ದ US ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಎನರ್ಜಿ. ಅಟ್ಮಾಸ್ಫಿರಿಕ್ ಸೈಂಟಿಸ್ಟ್ ಹ್ಯಾವ್ ಡೆಮಾನ್ಸ್ಟ್ರೇಟೆಡ್ ದಟ್ ಮಿಥೈಲ್ ಬ್ರೋಮೈಡ್ ಇಸ್ ಆಲ್ಸೋ ಕನ್ಸಿಡರ್ ಆಸ್ ಓಝೋನ್ ಡಿಪ್ಲೀಷನ್ ಮೆಟೀರಿಯಲ್ ಅಂತ ಕರೀತಾರೆ. ಆಫ್ ದಿ ಪೊಟೆನ್ಷಿಯಲ್ ಆಫ್ 0.6% ಇದೆ. ಮಿಥೈಲ್ ಬ್ರೋಮೈಡ್ ಪ್ರತಿ ಸಲ ನಾವು ವೆಹಿಕಲ್ನ ಕಿಕ್ ಮಾಡಿದಾಗ್ಲೂ ಅದು ಹೊರಗಡೆ ಬರ್ತಾ ಹೋಗುತ್ತೆ. ಸೊ ಈಚ್ ಒನ್ ಆಫ್ ಅಸ್ ಆಲ್ಸೋ ಹೆಲ್ ರೆಸ್ಪಾನ್ಸಿಬಲ್ ಫಾರ್ ದಿ ಓಝೋನ್ ಡಿಪ್ಲೀಷನ್. ನಾವು ಈಗ ಕಾಲ ಬಿಟ್ಬಿಟ್ಟಿದ್ದೀವಿ ಅಂದ್ರೂ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಆಗ್ತಾ ಹೋಗ್ತೀವಿ. ಓಝೋನ್ ಡಿಪ್ಲೀಷನ್ ಗೆಟ್ ವರ್ಸ್ ವೆನ್ ಇಟ್ ಇಸ್ ಕೋಲ್ಡ್ ಆಗಿದ್ದಾಗ ಆಗುತ್ತೆ. ರೀಸನ್ ಗೊತ್ತಿಲ್ಲ ಯಾಕೆ ಅಂತ. ಯಾಕೆ ಅತಿ ಪೋಲ್ಸಲ್ಲಿ ಏನಾಗ್ತಿದೆ, ಓಝೋನ್ ಡಿಪ್ಲೀಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಪೋಲ್ಸಲ್ಲಿ ಕೋಲ್ಡ್ ತುಂಬ ಇರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಕೋಲ್ಡ್ ಪೊಸಿಷನಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ, ನಿಮ್ಗೆ ಇಲ್ಲಿ ನೋಡಿರ್ಬೋದು 70 to 80 ಇದ್ದರೆ, ಎಲ್ಲಿ ಅಂದರೆ ನಾನು ಆಗಸ್ಟ್ ಡಿಸೆಂಬರ್ ತೊಗೊಂಡ್ರೆ ನಿಮಗೆ ಪೀಕ್ ಸೆಪ್ಟೆಂಬರಲ್ಲಿ ಅಥವಾ ಅಕ್ಟೋಬರಲ್ಲಿ ನಿಮಗೆ ಪೀಕ್ ಬರ್ತಾ ಇದೆ. ಸೊ ಅಕ್ಟೋಬರಲ್ಲಿ ತುಂಬ ಇರುತ್ತೆ, ಆವಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಡಿಪ್ಲೀಷನ್ನು ಜಾಸ್ತಿ ಆಗ್ತಾ ಇದೆ. ಇದ್ರದ್ದು ಇಂಪ್ಯಾಕ್ಟ್ ಏನು, ನಾನು ಮುಂಚೆನೇ ಹೇಳಿದಂಗೆ ಇಟ್ ಆಕ್ಟ್ ಆಸ್ ಎ ಅಂಬ್ರೆಲಾ ಫಾರ್ ದಿ ಅರ್ತ್ ಅಟ್ಮಾಸ್ಫಿಯರ್ಗೆ ಏನಾಗ್ತದೆ, ಛತ್ರಿ ಥರ ಆಗ್ತದೆ. ಛತ್ರಿ ಇದ್ದಾಗ ನನಗೆ ಏನು ತೊಂದರೆ ಇಲ್ಲ. ಛತ್ರಿ ಒಳಗಡೆ ಹೋಲ್ ಇರೋದಕ್ಕೋಸ್ಕರ ಏನಾಗುತ್ತೆ, ಯು ವಿ ರೇಡಿಯೇಷನ್ಸ್ ಏನಾಗ್ತಿದೆ, ಈಗ ಎಂಟರ್ ಆಗ್ತಾ ಇರೋದಕ್ಕೋಸ್ಕರ ಹ್ಯೂಮನ್ ಬೀಯಿಂಗ್ಸ್ಗೆ ಸ್ಕಿನ್ ಕ್ಯಾನ್ಸರ್ ಬರ್ಬೋದು, ಕಾಂಟ್ರಾಕ್ಟ್ಸ್ ಬರ್ಬೋದು, ಐ ಡ್ಯಾಮೇಜಸ್ ಬರ್ಬೋದು, ಸಪ್ರೆಷನ್ ಆಫ್ ದಿ ಇಮ್ಯುನಿಟಿ ಆಗಿರ್ಬೋದು. ಸೊ ನಮ್ದು ಇಮ್ಯುನಿಟಿ ಏನಾಗುತ್ತೆ, ಅದು ಬರ್ತಾ ಕಡಿಮೆ ಆಗುತ್ತೆ.
ಪ್ಲ್ಯಾಂಟ್ಗೆ ಅಥವಾ ಅನಿಮಲ್ಸ್ನ ತೊಗೊಂಡ್ರೆ, ಅಕ್ವಾಟಿಕ್ ಅನಿಮಲ್ಸ್ನ ತೊಗೊಂಡ್ರೆ ಅದ್ರದ್ದು ನಂಬರ್ ಕಡಿಮೆ ಆಗುತ್ತೆ. ಕೆಲವು ಪ್ಲಾಂಟಕ್ಕೆ ಫಿಶ್ ನಂಬರ್ಗಳು ಕಡಿಮೆ ಆಗ್ತಾ ಹೋಗುತ್ತೆ, ಫೋಟೋಸಿಂಥಸಿಸ್ ಕಡಿಮೆ ಆಗ್ತಾ ಹೋಗುತ್ತೆ, ಕ್ರಾಫ್ಟ್ಸ್ ಎಲ್ಲನೂ ಅಫೆಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪೆಂಗ್ವಿನ್ಸು, ಫ್ರಾಕ್ಸು, ಫಿಶಸ್ಸು ಈ ಹ್ಯಾಚ್ ಮಾಡುವಂಥದ್ದು ಇದೆಲ್ಲನೂ ಏನಾಗ್ತಾ ಹೋಗುತ್ತೆ, ತೊಂದರೆ ಆಗ್ತಾ ಹೋಗುತ್ತೆ. ಅಗೇನ್ UVB ರೇಡಿಯೇಷನ್ಸು ಎಂಟ್ರ್ ಆಗ್ತಾ ಹೋದಂಗೆ ನಮ್ಗೆ ಏನಾಗ್ತಾ ಹೋಗುತ್ತೆ, ಆಗ್ತಾ ಹೋಗುತ್ತೆ. ಸೊ ಈಗ ಇದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ವಿ ಹ್ಯಾವ್ ಟು ಬಿ ಕಮ್ ಔಟ್ ಆಫ್ ದಿಸ್ ಟು ಗಿವ್ ಎನ್ ಅವೇರ್ನೆಸ್ ಅಬೌಟ್ ದಿ ಓಝೋನ್ ಲೇಯರ್ ಅಂಡ್ ಆಲ್ಸೋ ಹೌ ಟು ಪ್ರಿವೆಂಟ್ ದಿ ಓಝೋನ್ ಲೇಯರ್. ಎವ್ರಿ ಇಯರ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಓಝೋನ್ ಡೇ ಆನ್ September 16th ಎವ್ರಿ ಇಯರ್. ಸೊ ಒಂದೊಂದು ವರ್ಷಕ್ಕೆ ಒಂದೊಂದು ಥೀಮ್ ಇರುತ್ತೆ. ಸೊ ಥ್ರೂಔಟ್ ದಿ ವರ್ಲ್ಡ್ ಎವ್ರಿ ಸೈಂಟಿಸ್ಟ್, ಎವ್ರಿ ಪರ್ಸನ್, ಈವನ್ ದಿ ಕಾಮನ್ ಮ್ಯಾನ್, ಸೊ ದೇ ವಾಂಟ್ ಟು ನೋ ಹೌ ವಿ ಕ್ಯಾನ್ ಅವಾಯ್ಡ್ ದಿ ಓಝೋನ್ ಡಿಪ್ಲೀಷನ್ ಅವಾಯ್ಡ್ ಮಾಡೋದು ಹೇಗೆ, ಈಚ್ ಒನ್ ಆಫ್ ಅಸ್ ಹೌ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಎವ್ರಿ ಇಯರ್ ಆನ್ 16th ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ದಿ ವರ್ಲ್ಡ್ ಓಝೋನ್ ಡೇ. ಹಾಗಾದ್ರೆ ರೆಮಿಡಿಯಲ್ ಮೆಷರ್ಸ್ ಏನು, ಈಗ ಆಲ್ರೆಡಿ ಮಾಡಿಬಿಟ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, CFCsನ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡಿದ್ರು ಆಲ್ರೆಡಿ. ಆಮೇಲೆ CFCs ಇರೋವಂಥ ಇನ್ಸ್ಟ್ರೂಮೆಂಟ್ಸ್ಗಳು ಅಥವಾ ನಮ್ಮದು ರೆಫ್ರಿಜರೇಟರ್ಸು, ಅಪ್ಲಯನ್ಸಸ್ ಏನಿದೆಯಲ್ಲ ಅದನ್ನೆಲ್ಲ ರೀಸೈಕಲ್ ಮಾಡಿ ಅದನ್ನು ಬೇರೆ ಮಾಡಿದ್ರು. ಹಂಗಾದ್ರೆ CFCಗೆ ನಾವೇನು ಮಾಡಬೇಕು, ಈಗ ಸಬ್ಸ್ಟಿಟ್ಯೂಟ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಅವ್ರು ಏನು ಮಾಡಿದ್ರು, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ಸ್ನ ಕಂಡುಹಿಡಿದ್ರು. ಅದು ಏನಾಯಿತು ಅಂದರೆ CFCಗೆ ಕಂಪೇರ್ ಮಾಡಿದ್ರೆ ಅದನ್ನು ಡ್ಯಾಮೇಜ್ ಮಾಡುವಂಥದ್ದು ಕಡಿಮೆ ಇದೆ, ಬಟ್ ಅದು ಡ್ಯಾಮೇಜ್ ಮಾಡ್ತಿತ್ತು. ಅದಾದಮೇಲೆ ಈಗ ಏನು ಮಾಡಿದ್ರು ಅಂದರೆ ಹೈಡ್ರೋಫ್ಲೋರೋಕಾರ್ಬನ್ಸ್ನ ಕಂಡುಹಿಡಿದ್ರು. ಬಿಕಾಸ್ ಮೇನ್ ರೀಸನ್ ಯಾವುದು, ನಮಗೆ ಕ್ಲೋರಿನ್ ಮಾನಾಕ್ಸೈಡ್ ಜನರೇಟ್ ಆಗುತ್ತೆ. ಕ್ಲೋರಿನ್ ಮಾನಾಕ್ಸೈಡ್ ಇರೋದಕ್ಕೋಸ್ಕರ ಏನಾಯಿತು, ಅದು ನನಗೆ ಓಝೋನ್ ಲೇಯರ್ ಜೊತೆಗೆ ಇಂಟ್ರಾಕ್ಟ್ ಮಾಡಿ ನನಗೆ ಡಿಪ್ಲೀಷನ್ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಕ್ಲೋರಿನೇ ಇಲ್ದೆಲ್ಲ ಇದ್ದರೆ ನಮ್ಮ ಸಬ್ಸ್ಟೆನ್ಸಲ್ಲಿ ಈಸಿ ಆಗುತ್ತೆ ಅಂತ ಹೈಡ್ರೋಫ್ಲೋರೋಕಾರ್ಬನ್ಸ್ನ ಯೂಸ್ ಮಾಡಿದ್ರು. ಸೊ ದಟ್ ನೌ ವಿ ಆರ್ ಯೂಸಿಂಗ್ ಇನ್ ಕೇಸ್ ಆಫ್ ಫ್ರೀ ಬದಲು ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾವು ಎವ್ರಿಬಡಿ ಸೇಸ್ ದಟ್ ಐ ಆಮ್ ಎಕೋ ಫ್ರೆಂಡ್ಲಿ ಅಂತ ಹೇಳ್ತಾರೆ, ನಾನು ಪೊಲ್ಯೂಷನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ಫ್ಯಾಷನ್ ಅನ್ನೋದು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಬಿಕಾಸ್ ಈಚ್ ಒನ್ ಆಫ್ ಅಸ್ ಆರ್ ಏರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ದೇರ್ ಫೋರ್ ವಿ ಹ್ಯಾವ್ ಟು ಸೇ ನೋ ಟು ಪೊಲ್ಯೂಷನ್. ಸೊ ನಾವು ಸಾಧ್ಯ ಆದಷ್ಟು ಪೊಲ್ಯೂಷನ್ಗೆ ಏನು ಮಾಡಬೇಕಾಗತ್ತೆ, ಅವಾಯ್ಡ್ ಮಾಡಬೇಕಾಗತ್ತೆ. ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ, ಅನ್ಕೋಬೋದು ಒಬ್ಬರಿಂದ ಏನಾಗುತ್ತೆ ಅಂತ. ಸೊ ಈಚ್ ಒನ್ ಆಫ್ ಅಸ್ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ಆ್ಯಂಡ್ ವಿ ಹ್ಯಾವ್ ಜಾಯಿನ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ವಿ ಹ್ಯಾವ್ ಟು ಡೂ ದಿಸ್. And we have to remember 4 R's: refuse, reduce, reuse and recycle. Thereby I can protect my pollution. ಇಲ್ಲ ಅಂತಂದ್ರೆ ನನಗೆ ಕಷ್ಟ ಆಗುತ್ತೆ. ನಾನು ಹೇಳ್ದಂಗೆ ಇದು ಒಬ್ಬರದೇ ಕೆಲಸ ಅಲ್ಲ, ಎಲ್ಲರೂ ಏನು ಮಾಡಬೇಕು, ಕೈ ಜೋಡಿಸ್ಬೇಕು. ಅವಾಗಷ್ಟೇ ಏನಾಗುತ್ತೆ ಅಂದರೆ ಐ ಕ್ಯಾನ್ ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್, ಐ ಕ್ಯಾನ್ ಪ್ರೊಟೆಕ್ಟ್ ದಿ ಓಝೋನ್. ಸೊ ಈಚ್ ಒನ್ ಆಫ್ ಅಸ್ ಹ್ಯಾಸ್ ಟು ಜಾಯಿನ್ ಅವರ್ ಹ್ಯಾಂಡ್ಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿ ಎನ್ವೈರನ್ಮೆಂಟ್. ಸೊ ನಿಮ್ಗೆ ಗೊತ್ತು, ಎನ್ವೈರನ್ಮೆಂಟ್ ಅನ್ನುವಂಥದ್ದು ಇಟ್ಸ್ ಲೈಕ್ ಎ ಆನ್ಸೆಸ್ಟರ್ ಪ್ರಾಪರ್ಟಿ, ಪಿತ್ರಾರ್ಜಿತವಾದ ಆಸ್ತಿ. ಅದು ಪಿತ್ರಾರ್ಜಿತ ಆಸ್ತಿ ಅಂದರೆ ಅದು ಮೊಮ್ಮಕ್ಕಳಿಗೆ ಹೋಗಬೇಕಾಗತ್ತೆ. ಸೊ ಅದು ನಾನು ಅಂದರೆ ಈಗ ನನ್ನ ತಂದೆಯಿಂದ ನನಗೆ ಬಂದರೆ ಅದು ನನಗೆ ಪರಭಾರ ಮಾಡುವಂಥ ಶಕ್ತಿ ಇಲ್ಲ, ಅಂದರೆ ಅದನ್ನು ಮಾರೋದಕ್ಕೆ ಅಥವಾ ನಾನು ಏನೋ ಮಾಡೋಕ್ಕಾಗಲ್ಲ. ಅದನ್ನು ನಾನು ನೆಕ್ಸ್ಟ್ ಜನ್ರೇಷನ್ಗೆ ಬೆಳೆಸಿ ಕೊಡಬೇಕು, ಇಲ್ಲಾಂದರೆ ಹೇಗಿತ್ತೋ ಹಾಗೆ ಅದನ್ನು ನಾನು ಮಾಡಿ ಕೊಡಬೇಕಾಗತ್ತೆ. ಲೀಗಲಿ ದೇ ಸೇ ಲೈಕ್ ದಟ್. ಸಿಮಿಲರ್ಲಿ ಅವರ್ ಎನ್ವೈರನ್ಮೆಂಟ್ ಈಸ್ ಆಲ್ಸೋ ಲೈಕ್ ಎನ್ ಆನ್ಸೆಸ್ಟರ್ ಪ್ರಾಪರ್ಟಿ. ನನಗೆ ಅದು ಗಿಫ್ಟ್ ಬಂದಿಲ್ಲ, ಯಾರೋ ಬರ್ತ್ಡೇನಲ್ಲಿ ಕೊಟ್ಟಿರುವಂಥ ಗಿಫ್ಟ್ ಅಲ್ಲ. ನಾನು ಕೊಟ್ಟಿದ್ರೆ ಹೆಂಗೆ ಬೇಕಾದ್ರೆ ನಾನು ಯುಟಿಲೈಸ್ ಮಾಡ್ಕೋಬೋದು ಅಂತ. ನನಗೆ ತಂದೆ ಮುತ್ತಾತಿಂದ ಕಾಲದಿಂದ ಬಂದಿರುವಂಥದ್ದು. ಅದನ್ನು ನಾನು ಏನು ಮಾಡಬೇಕಾಗತ್ತೆ, ಅದೇ ರೀತಿ ಅಥವಾ ಅದನ್ನು ಇನ್ನೂ ಸ್ವಲ್ಪ ಚಂದ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕಾಗತ್ತೆ ನಾನು. ಹಾಗಾಗಿ ನಮ್ಮದು ಎನ್ವೈರನ್ಮೆಂಟ್ ಏನಿದೆಯಲ್ಲ, ಇಟ್ಸ್ ಎನ್ ಆನ್ಸೆಸ್ಟರ್ ಪ್ರಾಪರ್ಟಿ. ವಿ ಹ್ಯಾವ್ ಟು ಕೇರ್ ಲಾಟ್ ಫಾರ್ ದಟ್ ಆನ್ಸೆಸ್ಟರ್ ಪ್ರಾಪರ್ಟಿ ಫಾರ್ ಅವರ್ ನೆಕ್ಸ್ಟ್ ಜನ್ರೇಷನ್.